ಆಶ್ರಮದ ಅಧ್ಯಕ್ಷರಾದ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರಿಗೆ ಆಶ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸ್ವಾಗತಿಸ್ತೀನಿ. ಅದೇ ರೀತಿಯಾಗಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೊಂದು ಸಂಸ್ಥೆ, ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ, ಕರೆಸ್ಪಾಂಡೆಂಟ್ ಆದಂಥ ಪೂಜ್ಯ ಶ್ರೀ ಸ್ವಾಮಿ ಮಹಾಮೇಧಾನಂದಜಿ ಅವರನ್ನು ಕೂಡ ಸ್ವಾಗತಿಸ್ತೀನಿ. ಹಾಗೆ ಸ್ವಾಮಿ ಅಘಾರಾಂಜಿ ಮಹಾರಾಜ್ ಅವರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ಮತ್ತು ಸ್ವಾಗತ. ಪ್ರೀತಿಯ ಬಂಧುಗಳೇ, ಇಂದು ಸ್ವಾಮಿ ಶಾಂಭವಾನಂದಜಿ ಮಹಾರಾಜ್ ಅವರ ಸ್ಮರಣಾರ್ಥ ಉಪನ್ಯಾಸ ಕಾರ್ಯಕ್ರಮ. ವಿದ್ಯಾಶಾಲೆಯ ಹಿರಿಯ ವಿದ್ಯಾರ್ಥಿಗಳಾಗಿರುವಂಥ ಶ್ರೀ MC ನರೇಂದ್ರ ಈಗ ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಹಲವಾರು ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ MC ನರೇಂದ್ರ ಅವರು ಒಂದು ದೇಣಿಗೆಯನ್ನು ನೀಡಿ ಸ್ವಾಮಿ ಶಾಂಭವಾನಂದಜಿಯವರ ಹೆಸರಿನಲ್ಲಿ ಉಪನ್ಯಾಸವನ್ನು ಏರ್ಪಾಡು ಮಾಡಬೇಕು ಅಂತ ಪೂಜ್ಯ ಸ್ವಾಮೀಜಿಯವ್ರನ್ನ ವಿನಂತಿ ಮಾಡಿಕೊಂಡಿದ್ರು. ಅದರಂತೆ ನಿಮಗೆಲ್ಲರಿಗೂ ನೆನಪಿರ್ಬೋದು, ಕಳೆದ ವರ್ಷ ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮಿ ಶಾಂಭವಾನಂದಜಿ ಅವರ ಕುರಿತಾದಂಥ ಪುಸ್ತಕದ ಬಿಡುಗಡೆ ಆಯಿತು. ಶ್ರೀ SM ಕೃಷ್ಣ ಅವರು ಬಂದಿದ್ದರು ಇದೇ ವೇದಿಕೆಯಲ್ಲಿ. ಸ್ವಾಮಿ ಶಾಂಭವಾನಂದಜಿ ಎ ಮಾಂಕ್ ವಿತ್ ಅ ವಿಷನ್ ಆ್ಯಂಡ್ ಅ ಮಿಷನ್ ಅಂತ ಪುಸ್ತಕವನ್ನು ಶ್ರೀ ಕೀರ್ತಿ ಕುಮಾರ್ ಅವರು ರಚನೆ ಮಾಡಿ ರಾಮಕೃಷ್ಣ ವಿದ್ಯಾಶಾಲೆಯಿಂದ ಪ್ರಕಟಣೆ ಮಾಡಿ ಅದನ್ನು ಕಳೆದ ವರ್ಷ ನಡೆದಂಥ ಇದೇ ರೀತಿಯಾದ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಿಡುಗಡೆಯ ಸಂದರ್ಭದಲ್ಲಿ ಶ್ರೀ SM ಕೃಷ್ಣ ಅವರು ಕೂಡ ಮಾತಾಡಿದರು. ಅವರ ನೆನಪನ್ನು ಮಾಡಿಕೊಂಡ್ರು. ಶಾಂಭವಾನಂದಜಿ ಮಹಾರಾಜ್ ಜೊತೆ ಅವರಿದ್ದಿದ್ದು ವಿದ್ಯಾಶಾಲೆಯಲ್ಲಿ ಅವರು ಕಳೆದಂಥ ಸಮಯ. ಅದೇ ರೀತಿಯಾಗಿ ಶ್ರೀ ಕೀರ್ತಿ ಕುಮಾರ್ ಅವರು ಕೂಡ ಮಾತಾಡಿದ್ರು. ಇಂದು ಈ ವರ್ಷದ ಉಪನ್ಯಾಸ ಕಾರ್ಯಕ್ರಮ, ಉಪನ್ಯಾಸದ ವಿಷಯ ವಿದ್ಯಾಶಾಲೆಯಲ್ಲಿ ಶಿಕ್ಷಣ ಮತ್ತು ಸೇವೆಯನ್ನು ಕುರಿತಂತೆ ಸ್ವಾಮಿ ಶಾಂಭವಾನಂದಜಿ ಮಹಾರಾಜ್ ಅವರ ದರ್ಶನ. ಸ್ವಾಮಿ ಶಾಂಭವಾನಂದಜಿ's ವಿಷನ್ ಆಫ್ ಎಜುಕೇಶನ್ ಆ್ಯಂಡ್ ಸರ್ವಿಸ್ ಆಸ್ ಸೀನ್ ಇನ್ ವಿದ್ಯಾಶಾಲಾ ಅಂತ. ಉಪನ್ಯಾಸಕರು ಇಬ್ಬರು ವಿಶೇಷ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ, ವೇದಿಕೆ ಮೇಲಿದ್ದಾರೆ. ಸ್ವಾಮಿ ಶಾಂಭವಾನಂದಜಿ ಮಹಾರಾಜ್ ಅವರನ್ನು ನೋಡಿದಂಥವರು, ಸ್ಫೂರ್ತಿ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಪಡೆದಂಥವರು. ಅದರಲ್ಲಿ ಮೊದಲ ಉಪನ್ಯಾಸಕರಾಗಿ ಇವತ್ತು ಶ್ರೀ ಕೀರ್ತಿ ಕುಮಾರ್ ಅವರು, ನಿವೃತ್ತ ಪ್ರಾಂಶುಪಾಲರು, ಶ್ರೀರಾಮಕೃಷ್ಣ ವಿದ್ಯಾಶಾಲೆ ನಿವೃತ್ತ ಪ್ರಾಂಶುಪಾಲರು, ದಿವ್ಯತ್ರಯರ ಭಕ್ತರು ಮತ್ತು ಆಶ್ರಮ ವಿದ್ಯಾಶಾಲೆಯ ಹಿತೈಷಿಗಳು. ಅವರನ್ನು ವಿದ್ಯಾಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೀವಿ. ಇನ್ನೊಬ್ಬ ಉಪನ್ಯಾಸಕರಾದಂಥ ಶ್ರೀ KP ಉತ್ತಪ್ಪ ಅವರು, ಇವರು ವಿದ್ಯಾಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಅಥವಾ ಅತ್ಯಂತ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳಬೇಕು. 1948ನೇ ವಯಸ್ಸಿನಲ್ಲಿ ವಿದ್ಯಾಶಾಲೆ ಪ್ರಾರಂಭ ಆಗ್ತಿದ್ದಾಗ ಸ್ಟೂಡೆಂಟ್ಸ್ ಹೋಮ್ ಅಂತ ಏನಿತ್ತು ಅಲ್ಲಿದ್ಕೊಂಡು ವಿದ್ಯಾಶಾಲೆ ಕಟ್ಟಡ ಆದಮೇಲೆ ಅಲ್ಲಿ ಬಂದು ಇನ್ನೂ ಕಟ್ಟಡ ಮುಂದುವರಿತಿತ್ತು. ಆಗಲೂ ಕೂಡ ಅವರು ವಿದ್ಯಾರ್ಥಿಯಾಗಿ ನೇರವಾಗಿ ಸ್ವಾಮಿ ಶಾಂಭವಾನಂದಜಿ ಮಹಾರಾಜ್ ಅವರ ಸಂಪರ್ಕದಲ್ಲಿದ್ದಂಥವ್ರು, ಅವರ ಮಾರ್ಗದರ್ಶನವನ್ನು ಪಡೆದಂಥವ್ರು, ಅವರ ಆಶೀರ್ವಾದವನ್ನು ಪಡೆದಂಥವ್ರು. ಅವರು ಮಾಜಿ ಅಧ್ಯಕ್ಷರು ಕೊಡಗು ಶಿಕ್ಷಣ ನಿಧಿ, ಕೊಡಗು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರು ಮತ್ತು ಮಾಜಿ ಚೇರ್ಮನ್ ಭಾರತೀಯ ವಿದ್ಯಾಭವನ ಮಡಿಕೇರಿ, ಅಲ್ಲೂ ಕೂಡ ಸಾಕಷ್ಟು ಸೇವೆ ಸಲ್ಲಿಸಿದಂಥವ್ರು. ಅವರು ಸಾಕಷ್ಟು ವಯಸ್ಸಾಗಿದೆ, ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಭಗವಂತನ ಆಶೀರ್ವಾದದಿಂದ ಒಳ್ಳೆಯ ಆರೋಗ್ಯ ಸ್ಥಿತಿಯಲ್ಲಿ ಕೂಡ ಅವರಿದ್ದಾರೆ. ಅವ್ರಿಗೂ ಕೂಡ ಆಶ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೀವಿ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿರುವಂಥವರು ರಾಮಕೃಷ್ಣ ವಿದ್ಯಾಶಾಲೆಯ ಹಿರಿಯ ಶಿಕ್ಷಕರು ಶ್ರೀ KP ಅನಂತ ಪದ್ಮನಾಭ ಅವರು ಇಲ್ಲಿದ್ದು ಈ ಕಡೆ ಇದ್ದಾರೆ, ಬರ್ತಾರೆ. ಆಮೇಲೆ ಪ್ರಾಸ್ತಾವಿಕ ನುಡಿಯನ್ನು ಕೂಡ ಅವರು ಹೇಳಿದ್ದಾರೆ. ಅವ್ರಿಗೂ ಬನ್ನಿ KP ಅವರು. ಅವ್ರಿಗೂ ಕೂಡ ಆಶ್ರಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತು ಶ್ರೀರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಒಂದು ವಿಶೇಷ ಸ್ಪರ್ಧೆ ಕಾರ್ಯಕ್ರಮ ನಡೀತು. ಜನರಲ್ ನಾಲೆಡ್ಜ್ ಅಂತ ನಾವೇನು ಹೇಳ್ತೀವೋ ಅದನ್ನು ಪೂಜ್ಯ ಸ್ವಾಮಿ ಶಾಂಭವಾನಂದಜಿ ಅವರ ಮಹಾಸಮಾಧಿಯ ನಂತರ
1973ನೇ ಇಸ್ವಿಯಲ್ಲಿ ಪೂಜ್ಯ ಶ್ರೀ ಸ್ವಾಮಿ ಸುರೇಶಾನಂದಜಿ ಮಹಾರಾಜ್ ಅವರು ಪ್ರಾರಂಭ ಮಾಡಿಸಿದ್ರು. ಮೈಸೂರು ನಗರದ ಇತರ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾಶಾಲೆ ವಿದ್ಯಾರ್ಥಿಗಳಿಗೆ ಭಾಗವಹಿಸೋಗಿಲ್ಲ ಅವರು, ಯಾಕಂದರೆ ನಾವೇ ಆಯೋಜಿಸ್ತಾ ಇರ್ತೀವಿ ಬೇಡ ಅಂತ. ಅದಕ್ಕೆ 50 ವರ್ಷ ತುಂಬಿತು. ಇವತ್ತು 50 ವರ್ಷ ಸತತವಾಗಿ ಆ ಕಾರ್ಯಕ್ರಮವನ್ನು, ಸ್ಪರ್ಧೆಯನ್ನು ನಡೆಸ್ಕೊಂಡು ಬರ್ತಾ, ಈ ವರ್ಷ ಅದು ಕರ್ನಾಟಕ ರಾಜ್ಯಾದ್ಯಂತ ನಡೆದು ಅಲ್ಲಿ ಯಾರ್ಯಾರು ಗೆದ್ದಿದ್ರು ಅವರು ಇವತ್ತು ಬಂದು ಆ 2ನೇ ಮತ್ತು ಅಂತಿಮ ಸುತ್ತು ನಡೆದು ಪ್ರಶಸ್ತಿಯನ್ನು ಪ್ರದಾನ ಕೂಡ ಎಲ್ಲ ಮಾಡಾಯಿತು. ಈಗ 50 ವರ್ಷಗಳು ಕೂಡ ಸತತವಾಗಿ ಈ ಸ್ಪರ್ಧೆಯನ್ನು ನಡೆಸ್ತಾ ಮಾರ್ಗದರ್ಶನ ಮಾಡಿದ್ರು ಶ್ರೀ KP ಅನಂತ ಪದ್ಮನಾಭ ಅವರು. ಅದನ್ನು ಕೂಡ ನಾವು ವಿಶೇಷವಾಗಿ ನೆನಪು ಮಾಡಿಕೊಳ್ಬೇಕು. ಆಶ್ರಮದ ಹಿತೈಷಿಗಳು, ವಿದ್ಯಾಶಾಲೆಯ ಹಿರಿಯ ಶಿಕ್ಷಕರು, ಸೂಕ್ಷ್ಮ ಚಿಂತಕರು ಕೂಡ ಶ್ರೀ KP ಅವರು ಉದ್ಘಾಟನೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾರೆ ಇವತ್ತು. ಮತ್ತು ಸಭೆಯಲ್ಲಿ ಉಪಸ್ಥಿತರಿರುವಂಥ ಆಶ್ರಮದ ಎಲ್ಲ ಭಕ್ತರು, ಹಿತೈಷಿಗಳು, ಅದೇ ರೀತಿಯಾಗಿ ರಾಮಕೃಷ್ಣ ವಿದ್ಯಾಶಾಲೆಯ ಈಗಿನ ಪದವಿ ಪೂರ್ವ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಕೂಡ ಆಶ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಮಾತನ್ನು ಮುಗಿಸ್ತೀನಿ. ಜಯ ರಾಮಕೃಷ್ಣ. ಅಧಿಕಾರಿಗಳು ಕಷ್ಟ ಅಂತ, ಆದರೆ ನಮ್ಮ ರಾಮಕೃಷ್ಣಾಶ್ರಮದ ಸಂದರ್ಭದಲ್ಲಿ ವಿವೇಕಾನಂದರು ಏನೇನು ಅಕ್ಷರ ರೂಪದಲ್ಲಿ ಆದರ್ಶಗಳನ್ನು ಕಂಡಿದ್ರೋ ಅದೆಲ್ಲವನ್ನು ನಿದರ್ಶನ ಮಾಡೋದಕ್ಕೆ ಆನಂತರದ ಬಂದಂತಹ ಯತಿಗಳ ಒಂದು ದೊಡ್ಡ ಸಮೂಹ, ಯಾವುದು ಗುರು ಮಹಾರಾಜರ ವಿಶೇಷವಾದ ಕೃಪೆ, ವಿಶೇಷವಾದ ಅನುಗ್ರಹ ಅಂತ ನಾನು ಭಾವಿಸಿದ್ದೀನಿ. ಒಂದು ಘನವಾದದ್ದನ್ನು ಪ್ರಾರಂಭಿಸಿ ಅದು 100 ವರ್ಷಗಳ ಕಾಲ ಅಷ್ಟೇ ಸಮರ್ಥವಾಗಿ ಮುಂದುವರಿಸುವಂತಹ ಒಂದು ಘನ ಪರಂಪರೆ ಬರಬೇಕಾಗ್ತದೆ. ನಾನು ಭಾಳಷ್ಟು ಸತಿ ಹೇಳ್ತೀನಿ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ನಂತರ ಆ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಸಾಧುಗಳನ್ನು ನಾವು ಅತ್ಯಂತ ಪೂಜ್ಯ ಭಾವದಿಂದ, ಗೌರವದಿಂದ ಸ್ಮರಿಸಬೇಕಾದದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಬಹಳ ಸೊಗಸಾಗಿ ಸಂಕ್ಷಿಪ್ತವಾಗಿ ಮಾತನಾಡಿದ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿ ಮಹಾರಾಜ್ ಅವರಿಗೆ ಸಭೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತನಾಡುವವರು ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದಂತಹ ಶ್ರೀ KP ಅನಂತ ಪದ್ಮನಾಭ. 55 ವರ್ಷಗಳ, ಇಲ್ಲಿ ಬಹಳ ಜನ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಅವರ ಪಾಠವನ್ನು ಕೇಳಿದಂಥವರು. 55 ವರ್ಷಗಳ ಕಾಲ KPSR ಜೊತೆ ನಾನು ಸುಮಾರು ವರ್ಷ ಕೆಲಸ ಮಾಡಿದ್ದೀನಿ, 30 ವರ್ಷಕ್ಕಿಂತ ಹೆಚ್ಚು. ಬಹಳ ನೀರವ ಸಾಧಕ ಅಂತ ಒಂದು ಮಾತಿದೆ. ಯಾವುದೇ ಶಬ್ದ ಆಡಂಬರ ಇಲ್ಲದೆ ತನ್ನ ಪಾಡಿಗೆ ತಾನು ಮೌನವಾಗಿ ಎಲ್ಲೋ ಕೂತ್ಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿತ್ವ. ನೀರವ, ರವ ಅಂದರೆ ಶಬ್ದ, ಶಬ್ದ ಇಲ್ಲದೆ ಮೌನವಾಗಿ ಕೆಲಸ ಮಾಡುವಂತಹ ಅಪರೂಪದ ಸಾಧಕರು ನಮ್ಮ KP ಅನಂತ ಪದ್ಮನಾಭ ಸರ್ ಅವರು. ಈಗ KPSR ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಹಿರಿಯ ಸಹೋದ್ಯೋಗಿಗಳು, ನಿಮ್ಮೆಲ್ಲರ ಪ್ರೀತಿ ಪಾತ್ರ ಗುರುಗಳು ಆದಂತಹ KPSRನ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀನಿ. My pranams at the lotus feet of the Holy Trio. My pranams to Swami Revered Swami Muktianand Maharaj, Revered Swami Yukteshanand Maharaj, and all other revered monks who are present here. My namaskars to Sri Kirti Kumar, Sri KP Uttappa, ladies and gentlemen, my old students who are gathered here. I am one of those few fortunate, privileged persons to serve under the guidance of Swami Shyamanand Maharaj for a brief period of 7 years. Swami Shyamanand Maharaj, whenever I hear his name,
majestic monk, majestic in look, majestic in talk, majestic in walk, with a walking stick in hand, appears before me. Couched within this three-dimensional physical personality lies this multi-dimensional inner personality. Swami Shambhavanji Maharaj the life of Swami Shambhavanji Maharaj can be studied from various perspectives. As an institution builder, as a perfectionist, as a punctualist, as a pragmatist, and crowning all these facets, if I can say so, as an educationist. Now this dimension is directly related to today's topic, which reads Swami Shambhavanji's vision of education and service as seen in Vidyashara. Now within this inner personality, multi-dimensional inner personality, lies the core personality, guiding all these activities, and that is a heart filled with kindness, sympathy for the poor. And that is the underlying force that has directed all these programs, activities, these things. If you closely study today's topic, there are two parts. One, the vision of his education and service, and the other part, how it is being realized in Vidyashara. The first is his visionary quality. He is known for his visionary quality. And the next one is the matching dynamism he had, which led to all his achievements. Now these two qualities, visionary quality and dynamism, when they go together, that results in wonderful achievements. And that is seen in the life of Swami Shambhavanji. Now if you just imagine how his vision worked for the birth of Ramakrishna Vidyashala, these things become clear to us. Being committed to the teachings of Holy Trio, especially committed to the educational ideals of Swami Vivekananda. He chose his service, his field of service,
is education. And was filled with the concern for the society. And education is the best tool for the progress of this, to ensure the progress of society. He was very much convinced of this, and that perhaps made him to choose this field of education as his service area. Is how to impart education to the children, to the young minds, and that education should be as envisaged by Swami Vivekananda, according to whom education meant not merely the accumulation of facts, but man-making education, character-building education, character-forming education. So that vision occupied his mind. And to do that, an education institution is the medium. What should be that education institution like? What should it be like? See, he was guided by the idea of education of Swami Vivekananda. It was all-round development. So all-round development should be the objective of the institution. All-round development, physical development, intellectual development, and spiritual. Now, how to ensure these three components for them? Physical development, yes. The youth should be provided with very good, nutritious food first. Then you should ensure exercises, physical exercise. There should be provision for them to play. So, we have to provide good hostel, provide them good playgrounds, and this vision, how to ensure all this, and this dynamism started working. A building is necessary, playgrounds are necessary, food department should be good, all these things. And he ensured all these things first. Acquired lands, and I am told by my seniors that he got bulldozers to level the ground. And then intellectual development. For intellectual development, there should be good, well-equipped classrooms, laboratory, and more than all, very efficient teachers. So he started working on them perhaps. He ensured all this. He appointed teachers, my senior teachers, my senior colleagues were selected according to Swami Ranganathanji Maharaj. The teacher does not merely instruct but inspire. So such teachers wanted.
That's how he selected teachers like S.V. Ramaswamy, B.S. Srikantaya, Subramaniam, and our Tirtha Kumar. All these people are. So that's how he ensured the intellectual development. And then spiritual development. Spiritual development, yeah, there should be a good prayer hall. There should be prayer sessions. And festivals should be observance of festivals like Krishna Janmashtami, Ramanavami, Ganesha festival, and all that. So he included all these things in the program. Now you see all these activities and programs in Vidyashala. So I don't want to go into details of that. There are speakers to speak on that. Somebody should permit me a couple of minutes more. I would like to share one of the anecdotes which happened. Thank you so much. So I would like to share with you an anecdote, an incident that happened. Swami Shambhavanji Maharaj. It's an important one, a significant one also. And it, not only that, it throws light on his personality. That's why I want to share it. I applied for a vacancy in the Vidyashala for a science teacher also. I saw an advertisement in the paper calling for applications, and I applied for a job. I was called for the interview. I was selected, of course. But 3 or 4 days passed. I didn't receive any communication from the institution, neither the appointment order nor the regret letter. I didn't receive. Now, next day, after 3 or 4 days, one gentleman knocked at the doors and introduced himself as the staff member of Vidyashala and said that Swamiji had deputed him to meet me. And of course, I talked and he conveyed the message of Swamiji that I should meet him. And I went to meet him. I went to Chief Warden, then the Chief Warden, Swami Prasananandaji Maharaj. He took me to the President's chamber. Swami Shambhavanji was there. And first thing he said was, yes, you are selected. You are selected for the post. When do you report to duty? My heart was filled with joy. Then I said, whenever you asked me, Swamiji, I am prepared to report. It was a Monday. I remember very well. All right, tomorrow is a Tuesday. Some consider it as inauspicious. You come on Wednesday. Swami Prasananandaji, who was also present at that time, said, oh, it's all for ladies, Swamiji. Immediately Swami Shambhavanji said, men are controlled by ladies. And that was very true in my case. I was controlled not by my wife, my mother. And she, being a very traditional woman, would not have allowed me to report to a new job on a Tuesday
be it even at the cost of my losing the coveted opportunity of working in international national repute. And if Swamiji had insisted that I should report on a Tuesday itself, next day, I would have been caught between the tongues of a dialogue, either to obey my mother or come and report on Tuesday. I was saved from that dialogue. Now, this is just not only shows his sense of humor, but between that, it throws some light on his personality. It shows, it reflected his understanding of the mass, common man, understanding of the common man, and his respect for the feelings of others, and his respect for the traditional values. Now, these things, it's really, it happened even before I joined the duty, but it has tremendous influence on me. And one more thing, see, simple words and deeds, how they are remembered, how they reflect his personality, is there's a vacant land just by the side of the institution, Vidyashara, adjacent to, behind that dairy, vacant land. Swamiji's eyes fell on that. And his vision started working. Why not our teachers build and live here comfortably? If they are happy and comfortable, they will be more efficient in their work. And then this vision triggered his dynamism. He started exploring to whom this land belongs. It was a vacant land today. All around there were dwelling houses. There are dwelling houses, you know, you can see that. But the vacant land is there, is not there. Houses are there. And he came to know that it belonged to CITB, City Improvement Trust Board, now MODA. The chairman of which, I am told, was a well-wisher and known to Swamiji. So he called him, why not to convert this vacant land into sites and allot it to our teachers? I want my teachers to be in the proximity of the institution. And that was done. And then came it was converted to 9 sites. Kirti Kumar knows it. And it had to be allotted to 9 teachers who were there. There were seniors. I had just joined the institution 2 or 3 years perhaps. Around 1968 or 69 it was. I joined the institution in 1965 and I was the junior most. To my fortune, my name was included in that list. I had never expected it. Over here, his selection was done on the basis of necessity
and all seniority, all these things were there. And then, who should own which side? There are 9 sides. That question, Swamiji could have simply said, you own this side, you own this side, you own this side. And CITB had allowed a free hand to him. But Swamiji did not do that. It was done by lots. Who should own which side? It was done by lots. And the junior most beneficiary of the most precious corner side. See, this simple deed, simple words, how it worked in him, how it reflected how its kindness, sympathy, and impartiality, no favoritism, nothing of that sort. Now this I wanted to share with you because all this, it may be simple, but it speaks in volumes for the personality of Swami Shambhavananda. Thank you all. I thank Swami Bhaktivedanta Maharaj for giving me an opportunity to share this holy platform and share with august audience like you my feelings about him. Thank you very much. ಒಬ್ಬ ವಿದ್ಯಾರ್ಥಿಗೆ ಇಬ್ಬರು ಮೇಷ್ಟ್ರಿರೋ ಒಂದು ಅನುಭವ. ಯಾವುದೋ ಒಂದು ವಿದ್ಯಾಶಾಲೆಗೆ ಕೆಲವು ವಸ್ತುಗಳನ್ನ ತರಬೇಕಾಗಿತ್ತು. ಕಾರಲ್ಲಿ ಒಂದು ಕಡೆ ಶ್ರೀಕಂಠಯ್ಯನವರು, ಒಂದು ಕಡೆ ರಾಮಸ್ವಾಮಿಗಳು ಕೂತಿದ್ದಾರೆ. ಆಕಸ್ಮಿಕವಾಗಿ ಶಾಂಭವಾನಂದರ ಬಗ್ಗೆ ಮಾತುಕತೆ. ಮಧ್ಯದಲ್ಲಿ ನಾನು, ಒಬ್ಬ ವ್ಯಕ್ತಿ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಇಬ್ಬರು ಹಿರಿಯರು ಶ್ರೀಕಂಠಯ್ಯ ಮತ್ತು SVR ಸಾರ್ ಅವರು ಶಾಂಭವಾನಂದರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಅವರ ಭಾವಗಳು ವ್ಯಕ್ತ ಆಗ್ತಾ ಇದ್ದಿದ್ದ ರೀತಿ ನಾನು ಕೇಳುವ ಒಬ್ಬ ಇಬ್ಬರು ಎಡಬಲದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಈ ಮಟ್ಟಕ್ಕೆ ಪ್ರಭಾವ ಬೀರಕ್ಕಾಗತ್ತ? ಘನವಾದ ವ್ಯಕ್ತಿತ್ವ ಮಾತ್ರ ಈ ರೀತಿ ಸ್ಪಷ್ಟವಾದ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯವೇ ವಿನಃ. ಅದಕ್ಕೆ ಏನು ಮೂರ್ತಿರಾರು ಹೇಳ್ತಾರೆ, 1000 ಪುಸ್ತಕಗಳಿಗಿಂತ ಸಾರ್ಥಕ ಬದುಕು ಮೇಲು ಅಂತ. ಸಾರ್ಥಕವಾಗಿ ಬದುಕಿದವರು ಶಾಂಭವಾನಂದರು. ಶ್ರೀಕಂಠಯ್ಯನವರು ರಾಮಸ್ವಾಮಿಗಳಿಗೆ ಏನಾದರೂ ಕೇಳಿಬಿಟ್ರೆ ನಾವು ಅಷ್ಟು ಅವ್ರ ಮೇಲೆ ಪ್ರಭಾವ ಬೀರಿದಂಥವ್ರು. ಹೀಗೆ ಹಲವಾರು ಪ್ರಭಾವಗಳ ಮೇಲೆ ಪ್ರಭಾವ ಬೀರಿದಂಥವ್ರು. ಅವರ ಪ್ರಭಾವಕ್ಕೆ ಒಳಗಾದಂತಹ ಮತ್ತೊಬ್ಬರು ನಮ್ಮ ವಿದ್ಯಾಶಾಲೆಯಲ್ಲಿ ಗಣಿತ ಉಪನ್ಯಾಸಕರಾಗಿ ಅವರು ತುಂಬ ವರ್ಷ ಮಾರಲ್ ಎಜುಕೇಷನ್ನು ಪಾಠ ಮಾಡ್ತಾಯಿದ್ರು. KK ಸರ್ ಅವರು ಪ್ರಾಂಶುಪಾಲರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದಂತಹ ಶಾಂಭವಾನಂದರ ಮೌಲ್ಯಗಳಿಂದ ಪ್ರಭಾವಿತರಾದಂತಹ ಶ್ರೀ ಕೀರ್ತಿಕುಮಾರ್ ಸರ್ ಅವರು ದಯಮಾಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಕೇಳಿಕೊಳ್ತಾರೆ. ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರವರಿಗೆ ಪ್ರಣಾಮಗಳು. ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿಯವರಿಗೆ ಪ್ರಣಾಮಗಳು. ಆಶ್ರಮದ ಯತಿವರ್ಯರಿಗೆ ಪ್ರಣಾಮಗಳು. ವಿದ್ಯಾಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಈಗಿನ ವಿದ್ಯಾರ್ಥಿಗಳು ಮತ್ತು ಮೈಸೂರು ಆಶ್ರಮದ ಎಲ್ಲ ಭಕ್ತವೃಂದದವರಿಗೆ ನನ್ನ ಗೌರವಗಳು. ಸ್ವಾಮಿ ಶಾಂಭವಾನಂದಜಿಯವರು ಕಾಲವಾಗಿ ಇಂದಿಗೆ 51 ವರ್ಷಗಳಾಗಿದೆ. 72ರಲ್ಲಿ ಅವರು ಕಾಲವಾದರು. ಒಬ್ಬ ವ್ಯಕ್ತಿ 50 ವರ್ಷಗಳ ಹಿಂದೆ ಕಾಲವಾಗಿದ್ದರೂ ಇವತ್ತಿಗೂ ಅವ್ರನ್ನ ಸ್ಮರಿಸಬೇಕಾದರೆ ಅವರಲ್ಲೇನೋ ಒಂದು ಅತ್ಯಂತ ಶ್ಲಾಘನೀಯವಾದ ಮೌಲ್ಯಗಳು, ಗುಣಗಳು ದೈವದತ್ತವಾಗಿತ್ತು ಅಂತ ಕಾಣುತ್ತೆ. ಇಲ್ಲದಿದ್ದರೆ ಅಂಥ ಒಂದು
ವ್ಯಕ್ತಿ 50 ವರ್ಷಗಳು ಸಂದರೂ ನಾವು ಯಾರೂ ಜ್ಞಾಪಿಸ್ಕೊಳ್ಳೋಲ್ಲ. ಒಂದೆರಡು ದಿವಸ ಮಾತ್ರ ಬರುತ್ತೆ ಒಳ್ಳೆಯ ವ್ಯಕ್ತಿ ಏನೋ ಅಂತ ಬರುತ್ತೆ ಅಬಿಚುವರಿ ಕಾಲೇಜ್. ಆದರೆ 51 ವರ್ಷಗಳ ನಂತರವೂ ನಾವು ಈ ಸ್ಮರಣಾರ್ಥ ಒಂದು ವೇದಿಕೆ ಇಟ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದಕ್ಕೇನು ಕಾರಣ ಇರ್ಬೋದು? ಸ್ವಾಮಿ ಶಾಂಭವಾನಂದಜಿಯವರ ಕೈ ಕೆಳಗೆ ಸುಮಾರು 15 ವರ್ಷಗಳ ಕಾಲ ಸೇವೆ ಮಾಡುವ ಒಂದು ಸೌಭಾಗ್ಯ ಅವಕಾಶ ನನಗೆ ಸಿಕ್ಕಿತ್ತು. ಅದರಲ್ಲೂ 6 ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅವಧಿಯಲ್ಲಿ ಅವರನ್ನು ತೀರಾ ಸಮೀಪದಲ್ಲಿಯೇ ಅವರ ಕಾರ್ಯವೈಖರಿಯನ್ನು ನೋಡುವ ಒಂದು ಸೌಭಾಗ್ಯವೂ ನನಗಿತ್ತು. ಆ ಕಾಲದಲ್ಲಿ ನನ್ನನ್ನು ರೆಸಿಡೆನ್ಷಿಯಲ್ ಟೀಚರ್ ಅಂತ ಅಲ್ಲಿಟ್ಟಿದ್ದರು. ಭಾನುವಾರಗಳಲ್ಲಾಗಲಿ, ಹಗಲು ರಾತ್ರಿ ಸಂಜೆ ರಜಾ ದಿನಗಳಲ್ಲಾಗಲಿ ಸ್ವಾಮೀಜಿಯವರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದರು. ಈ ಒಂದು ಅವಧಿಯಲ್ಲಿ ನಾವು ಸ್ವಾಮೀಜಿಯವರಲ್ಲಿ ಕಂಡ ಶ್ರೇಷ್ಠ ಗುಣಗಳು ಅಂದರೆ ಕೆಲವು ಮಾತ್ರ ನಾನು ಹೇಳ್ತೀನಿ. ಅವರಲ್ಲಿದ್ದ ದಕ್ಷತೆ, ದೂರದರ್ಶಿತ್ವ, ಫಾರ್ಸೈಟೆಡ್ನೆಸ್, ಅಸೀಮ ಕಲ್ಪನಾ ಶಕ್ತಿ ಅವರು, ಮ್ಯಾನ್ ಆಫ್ ವಿಷನ್. ಯಾರೂ ಪ್ಯಾರಲಲ್ಲಾಗಿ ಹೋಗಕ್ಕೆ ಸಾಧ್ಯವೇ ಇಲ್ಲ, ಅಂಥ ಮನುಷ್ಯ ಅವರು. ಕಷ್ಟಪಡುವವರನ್ನು ಕಂಡ್ರೆ ಮಮ್ಮರುಗುವ ಒಂದು ಮಾತೃವಾತ್ಸಲ್ಯದ ಹೃದಯ. ನಡೀತಿದ್ರೆ ಎತ್ತರದ ವ್ಯಕ್ತಿ ಎದೆ ಚಾಚ್ಕೊಂಡು ನಡೀತಾನೆ, ನೋಡಿದ್ರೆ ಯಾರೋ ಮಿಲಿಟ್ರಿಯವರು ಹೋಗ್ತಾ ಇದ್ದಾರೆ ಅನಿಸುತ್ತೆ. ಸ್ವಾಮಿ ಸುಖಾತ್ಮಾನಂದಜಿ ಅಂತ ಒಬ್ಬ ಹಿರಿಯ ಸ್ವಾಮಿಗಳಿದ್ದಾರೆ. ಅವರು ಹೇಳ್ತಾ ಇದ್ರು, ಎಷ್ಟೋ ಜನ ಸಾಧುಗಳು ಸ್ವಾಮಿ ಶಾಂಭವಾನಂದಜಿಯವ್ರಿಗೆ ಮಿಲಿಟ್ರಿ ಸ್ವಾಮೀಜಿ ಅಂತ ಕರೀತಿದ್ರು ಅಂತ. ಸ್ವಾಮಿ ಹರ್ಷಾನಂದಜಿಯವರು ಒಂದು ಕಡೆ ಬರೀತಾರೆ, ಈ ಸ್ವಾಮೀಜಿ ಕಾವಿ ಬಟ್ಟೆ ಹಾಕ್ಕೊಳ್ಳದೆ ಹೋಗಿದ್ರೆ ಇವನ್ನೆಲ್ಲೋ ಆರ್ಮಿ ಕಮಾಂಡರ್ ಅಂತ ಕರಿತಿದ್ವಿ ನಾವು. ಅಂಥ ವ್ಯಕ್ತಿತ್ವ ಇವರು, ಇಂಪ್ರೆಸಿವ್ ಪರ್ಸನಾಲಿಟಿ. ದಿವ್ಯತ್ರಯರಲ್ಲಿ ಅತೀವ ಶ್ರದ್ಧೆ. ಎಂತಹ ಧೀರರು, ಧನಿಕರು, ವಿದ್ಯಾವಂತರಾಗಲಿ, ಸಾಹಸಿಗರಾಗಲಿ, ಅಧಿಕಾರಿಗಳಾಗಲಿ ಹೆದರಿ ಅಂಜುವಂತಹ ಬೃಹತ್ ಯೋಜನೆಗಳನ್ನು ಇವರು ಕೈಕೊಂಡು ಕಿಸೆಯಲ್ಲಿ ಕಾಸೇ ಇಲ್ಲ. ಆದರೆ ಆ ಬೃಹತ್ ಯೋಜನೆಗಳನ್ನೆಲ್ಲ ಸಾಧಿಸುವ ಒಂದು ಛಲದ ಪ್ರವೃತ್ತಿ. ಇಷ್ಟೆಲ್ಲ ಇದ್ದರೂ ಅವರ ವೈಯಕ್ತಿಕ ಜೀವನ ಇತ್ತಲ್ಲ, ಬಹಳ ಸರಳ. ಸರಳತೆಯಲ್ಲಿ ಅವರೊಬ್ಬರು ಆದರ್ಶ ವ್ಯಕ್ತಿ. ನಮಗೆ ಒಳನೋಟಕ್ಕೆ ಸ್ವಲ್ಪ ಐರನ್ ಮಾಡೋ ಶರ್ಟು, ಒಳಗಡೆ ಸ್ವಲ್ಪ ಬನೀನು ಹರಿದಿದ್ರೂ ಪರವಾಗಿಲ್ಲ. ಅವರು ಮಲಗಿದಂಥ ಹಾಸಿಗೆ ಇಷ್ಟೇ ದಪ್ಪ, ಮೆಟ್ರೆಸ್. ಬಹಳ ಸರಳ ಜೀವನ, ಉದಾತ್ತ ಭಾವನೆಗಳು. ಇದಕ್ಕೆ ಈ ಶ್ರೇಷ್ಠ ಮೌಲ್ಯಗಳಿದ್ದ ವ್ಯಕ್ತಿಗೋಸ್ಕರವೇ ನಾವು ಇವತ್ತು ಸೇರಿ ಇಂದಿಗೂ ಅಂಥ ವ್ಯಕ್ತಿ ನಮ್ಮೊಡನೆ ಇದ್ದನೇ ಅಂತ ಒಂದು ನಾವು ಜ್ಞಾಪಿಸ್ಕೊಳ್ತೀವಿ. ಇಲ್ಲಿ ನಿಮ್ಮಲ್ಲಿ ಹಲವು ಹಿರಿಯರಿದ್ದೀರಿ, ವಿದ್ಯಾರ್ಥಿಗಳು ಹಲವರಿದ್ದಾರೆ. ಅವರೆಲ್ಲ ಸ್ವಾಮೀಜಿಯವ್ರ ಜೊತೆ ಒಡನಾಡಿದವರು, ಇದ್ದವರು ಅವರು. ಆಮೇಲೆ ಹಿರಿಯ ವಿದ್ಯಾರ್ಥಿಗಳು ತಪ್ಪನವರು ಕೂಡ ಇದ್ದಾರೆ, ಅವ್ರ ಜೊತೆ ಇದ್ದವರು. ಸ್ವಾಮೀಜಿಯವರು ಕೆಲಸ ಮಾಡಿದ್ದು 3 ಕೇಂದ್ರಗಳಲ್ಲಿ ಅವರ ಜೀವನದಲ್ಲಿ ಸ್ವಾಮೀಜಿಗಳಾಗಿ: ಬೆಂಗಳೂರು, ಪೊನ್ನಂಪೇಟೆ, ಮೈಸೂರು. ಪೊನ್ನಂಪೇಟೆಯಲ್ಲಿ ಅವರ ಸನ್ಯಾಸಿ ಗುರುಗಳು ಹೇಳಿದ್ರು, ಅಲ್ಲೊಂದು ಜಾಗ ಕೊಟ್ಟಿದ ಮೇಲೆ ನೀನು ಹೋಗಪ್ಪ, ನೀನು ಅಲ್ಲೇ, ನೀನು ಲೋಕಲ್ ಮ್ಯಾನ್, ನೀನು ಅಲ್ಲಿ ಆಶ್ರಮ ಕಟ್ಬಿಡು, ನೀನು ಅಲ್ಲೇ ಅಧ್ಯಕ್ಷನಾಗ್ಬಿಡು ಅಂತೆಲ್ಲ ಬಿಟ್ಬಿಟ್ರು. ಅಧ್ಯಕ್ಷನಾಗಿ ಆಶ್ರಮದ ಕೆಲಸಗಳನ್ನು ಸಮರ್ಪಕವಾಗಿ ನಡೆಸಿಕೊಂಡು ಬಂದು ಅಷ್ಟೇ ಸುಮ್ಮನಿರಲಿಲ್ಲ. ಈ ರಾಮಕೃಷ್ಣ ಆಶ್ರಮ ಮಹಾಸಂಘದ ಒಂದು ಭಾಗ ಇದೆಯಲ್ಲ, ಜನಸೇವೆ, ಸಮಾಜ ಸೇವೆ ತುಂಬ ಮಾಡಬೇಕು. ಅದನ್ನು ನೋಡಿ 2 ಮಹತ್ತರವಾದ ಸೇವಾ ಕಾರ್ಯಗಳನ್ನು ಇವರು ನಡೆಸಿಕೊಟ್ರು ಪೊನ್ನಂಪೇಟೆಯಲ್ಲಿದ್ದಾಗ. ಮೊದಲನೇದು ಮಲೇರಿಯಾ ನಿವಾರಣೆಗೋಸ್ಕರ ತುಂಬ ಸಾಹಸವಾಗಿ ಕೆಲಸ ಮಾಡಿದ್ರು. ನಾನು ಅದಕ್ಕೆ ಹೆಚ್ಚು ಹೋಗಲ್ಲ. ಸ್ವಾಮಿ ವಿವೇಕಾನಂದರು
ಮೈಸೂರು ಮಹಾರಾಜರಿಗೆ ಬರೆದ ಪತ್ರದಲ್ಲಿ ಒಂದು ವಿಷಯ ಮಾತಾಡ್ತಾರೆ. ನೋಡಪ್ಪ, ಸನ್ಯಾಸಿಗಳು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಒಂದಿಬ್ಬರು ಹಳ್ಳಿಗೂ ನಡ್ಕೊಂಡು ಹೋಗಿ ಮನೆ ಮನೆ ಹತ್ರನೂ ಹೋಗಿ ಒಂದು ಭೂಪಟನೋ ಒಂದು ಗ್ಲೋಬೋ ಅಥವಾ ಒಂದು ಮಾಯಾಲಾಂಧ್ರನ ಹೊತ್ಕೊಂಡು ಹೋಗಿ ಆ ನಮ್ಮ ಗ್ರಾಮಸ್ಥರಿಗೆ, ಅವಿದ್ಯಾವಂತರಿಗೆ ಅವರ ಜಾಗದಿಂದ ಬಿಟ್ಟ ಹೊರ ಜಾಗದ ವಿಚಾರಗಳನ್ನು ಅವರಿಗೆ ನಾವು ಚಿತ್ರಪಟಗಳ ಮೂಲಕ, ಒಂದು ಭೂಪಟದ ಮೂಲಕ ತೋರಿಸಿದ್ರೆ ಒಂದು ದೊಡ್ಡ ಶ್ರೇಷ್ಠವಾದ ವಿದ್ಯಾಭ್ಯಾಸ ಕ್ರಮ ಕೊಟ್ಟಕ್ಕಿಂತ ಆಗುತ್ತೆ ಕಣಯ್ಯ ಅಂತ ಬರೀತಾರೆ. ಶಾಂಭವಾನಂದಜಿಯವರು ಸ್ವಾಮಿ ವಿವೇಕಾನಂದರ ಪಟ್ಟ ಸೈನಿಕ. ಈ ಸ್ವಾಮಿಗಳೆಲ್ಲರೂ ನಾನು ತಮಾಷೆ ವಿವೇಕಾನಂದ ಬ್ರಿಗೇಡ್ ಇವರೆಲ್ಲರೂ ಅಲ್ಲಿ ಮೆಂಬರ್ಸ್ಗೆ. ಸ್ವಾಮೀಜಿ ಕೂಡ ಅದೇ ಅಕ್ಷರಶಃ ಆರವಾದ ಮಾಯಾಲಂದ್ರ ಹೊತ್ಕೊಂಡು ಗ್ರಾಮಗಳಿಗೆ ಹಾಡಿಗಳಂತ ಅಲ್ಲಿಗೆಲ್ಲ ಹೋಗಿ, ರಸ್ತೆಗಳೇ ಇಲ್ಲ, ಕಾಲ್ದಾರಿ, ಕೊಚ್ಚೆ, ಘೋರ್ಗರಿವ ಮಳೆ ಯಾವುದನ್ನು ಲೆಕ್ಕಿಸದೆ ಈ ಯುವ ಸನ್ಯಾಸಿ ಗ್ರಾಮಸ್ಥರ ಮನೆಗೆ ಹೋಗಿ, ಅಂದರೆ ಆವಾಗ ಇದ್ದ ಸರ್ಕಾರ ಬರೀ ಸಿಂಕೋನ್ ಅಂತ ಒಂದು ಮಾತ್ರೆ ಅದನ್ನು ಕೊಟ್ಟು ಬಿಟ್ಬಿಡೋದು. ಇವರು ಅದಕ್ಕಿಂತ ಬೇಡ, ಲೆಟ್ ಮಿ ಗೋ ಡೀಪರ್ ಇನ್ ಟು ದ ಮ್ಯಾಟರ್. ಇದಕ್ಕೆ ಕಾರಣ ಏನು, ನಿವಾರಣೆ ಕಾರ್ಯಕ್ರಮಗಳೇನು, ಅದನ್ನು ಹೇಗೆ ನಾನು ಈ ಅವಿದ್ಯಾವಂತರಿಗೆ ಮನದಟ್ಟುವಾಗುವಂತೆ ತಿಳಿಸಬೇಕು, ಆ ರೀತಿಯ ಒಂದು ಹೊಸ ಡೈಮೆನ್ಷನ್ ಆಯಾಮದಲ್ಲಿ ಯೋಚನೆ ಮಾಡಿ ಮಾಯಾಲಂದ್ರದ ಮೂಲಕ ಅನಾಫಲಿಸ್ ಸೊಳ್ಳೆ ಅದರ ಚಿತ್ರವನ್ನು ತೋರಿಸಿ ಮ್ಯಾಜಿಕ್ ಲ್ಯಾಂಟ್ರನ್, ಆ ಮ್ಯಾಜಿಕ್ ಲ್ಯಾಂಟ್ರನ್ ಸ್ವಾಮೀಜಿ ಉಪಯೋಗಿಸ್ತಾ ಇದ್ದದ್ದು ಇವತ್ತಿಗೂ ನಾವು ವಿದ್ಯಾಶಾಲೆಯ ಲ್ಯಾಬೊರೇಟ್ರಿಯಲ್ಲಿ ಇಟ್ಟಿದ್ದೇವೆ. ನಾವು ಅದಿದೆ, ಅದನ್ನು ಹಾಕ್ಕೊಂಡೋಗಿ ಅವರಿಗೆ ತಿಳುವಳಿಕೆ ಪಡಿಸು. ಮತ್ತು ಇನ್ನೊಂದು ಭಾಗ, ಈ ಅಧ್ಯಕ್ಷರಾದವರು ಯುವ ಸನ್ಯಾಸಿ, ಇವರು ಕವಿತಾ ಶಕ್ತಿಯಲ್ಲಿ ಕೂಡ ಮೇಲೆದ್ದಿದವರು. 19 ಪುಟಗಳಷ್ಟು ಉದ್ದದ ಒಂದು ಕವಿತೆ, ಲಾವಣಿ. ಹಳ್ಳಿಗಳಿಗೆಲ್ಲ ಲಾವಣಿ ಇಷ್ಟ. ಅದು ಸಂಗೀತ ಭಜನೆ ಏನು ಬೇಕಾಗಿಲ್ಲ, ಲಾವಣಿಯಲ್ಲಿ ಯು ಕ್ಯಾನ್ ಇಂಪ್ರೆಸ್ ದೆಮ್ ಇಮಿಡಿಯೇಟ್ಲಿ. ಅದಕ್ಕೊಂದು ರಾಗ ಕಟ್ಟಿ ಯುವ ಹುಡುಗರನ್ನ ಹಿಡ್ಕೊಂಡು ಅವರಿಂದ ಹಾಡಿಸಿ, ತಾನು ಹಾಡಿ ಕುಣಿಯುವಂತೆ ಮಾಡಿ ಅದರ ನಿವಾರಣಾ ರೀತಿ ಹೇಗೆ ಆಗಬೇಕು ಅನ್ನೋ ಒಂದು ಮನದಟ್ಟುವ ಸುದ್ದಿಯನ್ನು ಆ ಹಳ್ಳಿಗರಿಗೆ ಕೊಟ್ಟ ಮಹಾನ್ ವ್ಯಕ್ತಿ ಸ್ವಾಮಿ ಶಾಂಭವಾನಂದಜಿ. ಇದೊಂದು ಸೇವೆ. ಎರಡನೇದು, ಅವರು ಶುದ್ಧ ಜೇನು ತಯಾರು ಮಾಡುವ ಕ್ರಮ ಅಲ್ಲಿಯ ಗ್ರಾಮಸ್ಥರಿಗೆ, ಜೇನು ಕುರುಬರಿಗೆ, ಜೇನು ಸಾಕಾಣಿಕೆ ಮಾಡುವವರಿಗೆ ಒಂದು ಹೊಸ ನೋಟವನ್ನೇ ತೆಗೆಸಿಕೊಟ್ಟವರು ಇವರು. ಅದಕ್ಕಾಗಿ ಮಿಸ್ ಮ್ಯಾಕ್ಲಿಯಾರ್ಡ್ ಅಂತ ಸ್ವಾಮಿ ವಿವೇಕಾನಂದರ ಶಿಷ್ಯೆ, ಅವರಿಂದ ಬೇಕಾದಷ್ಟು ಪುಸ್ತಕಗಳು, ಉಪಕರಣಗಳನ್ನೆಲ್ಲ ತರಿಸಿದ್ರು. ತಾನು ಅದನ್ನು ಅಧ್ಯಯನ ಮಾಡಿದ್ರು, ತಾನೇ ಆಫೀಸ್ನಲ್ಲಿ ಕೂತ್ಕೊಂಡು ಮಾಡಿದ್ರು. ಇದರ ಬಗ್ಗೆ ಸ್ವಾಮಿ ಪ್ರಭಾನಂದಜಿಯವರು ಒಂದು ಕಡೆ ಬರೀತಾರೆ. ಗ್ರಾಮಸ್ಥರ ಕೆಲಸದಲ್ಲಿ ನಮ್ಮ ಸನ್ಯಾಸಿಗಳು ಮಾಡಿದ್ದು ಒಂದು ಸಣ್ಣ ಪುಸ್ತಕ ಇದೆ, ಅದು ಬರೀತಾರೆ. ಯುವ ಸನ್ಯಾಸಿ ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ಪೊನ್ನಂಪೇಟೆಯಿಂದ ಕಾಡುಮೇಡು ರಸ್ತೆಗಳಲ್ಲಿ ನಡ್ಕೊಂಡು ಹೋಗಿ ವಿರಾಜಪೇಟೆ ಜೇನು ಸಾಕಾಣಿಕೆ ಆಫೀಸ್ನಲ್ಲಿ ಕೂತ್ಕೊಂಡ್ಬಿಡೋದು. ಅಷ್ಟೇ ಅಲ್ಲ, ಆ ಶುದ್ಧ ಜೇನು ತಯಾರಿಸುವ ರೀತಿ ಅವರಿಗೆಲ್ಲ ತರಬೇತಿ ಕೊಡೋದು. ತಾನೇ ನಿಂತ್ಕೊಂಡು ಆಫೀಸ್ ಕೆಲಸ ಮಾಡಿ 4 ಗಂಟೆಗೆ ವಾಪಸ್ ಹೊರಟು ಪುನಃ ಅಷ್ಟು ಮೈಲಿ ದೂರನ್ನು ನಡ್ಕೊಂಡು ಬರ್ತಾಯಿಲ್ಲ. ಇದು ಸಾಮಾನ್ಯ ಕೆಲಸವೆಲ್ಲ. ಮಾಡಿದವರಿಗೆ ಒಂದೇ ಗೊತ್ತು, ಆಧುನಿಕತೆಯ ಒಂದು ಸೋಂಕು ಇಲ್ಲದ ವಿರಾಜಪೇಟೆ ಅಥವಾ ಕೊಡಗಿನ ಭಾಗದಲ್ಲಿ ಈ ಜೇನು ಕುರುಬರಿಗೆ, ಜೇನು ಸಾಕಾಣಿಕೆ ಮಾಡಿ ಶುದ್ಧ ಜೇನು ತಯಾರಿಸಿದವರಿಗೆ ಮಾರ್ಕೆಟ್ ಮೂಲಕ ಅದನ್ನು ಮಾರಿ ಸಮರ್ಪಕವಾಗಿ ಹಣ ಬರಬೇಕು, ಮಧ್ಯವರ್ತಿಗಳು ಮೋಸ ಆಗಬಾರ್ದು ಇವರಿಗೆ. ಅದಕ್ಕಾಗಿ ಒಂದು ಸಹಕಾರ ಸಂಘ ಬೇಕು. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಸಹಕಾರ ಸಂಘಕ್ಕೆ ಒತ್ತು ಕೊಡ್ತಾ ಇರೋ ದಿನಗಳು ಇವತ್ತು. 1936ನೇ ಇಸ್ವಿಯಲ್ಲೇ ಮಾಡಿದ ಮಹಾ ವ್ಯಕ್ತಿ ಸ್ವಾಮಿ ಶಾಂಭವಾನಂದ. ಇದೇ ಇವತ್ತು ನಾವೇನು ಆತ್ಮನಿರ್ಭರ ಭಾರತ್ ಅಥವಾ ಸ್ಟಾರ್ಟಪ್ ಪ್ರೋಗ್ರಾಮ್ಸ್ ಅಂತೀವೋ ಅದನ್ನು ಇವರು ದೂರದರ್ಶನದಲ್ಲಿ ಮನಗಂಡು ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ರು, ಇವರ ಕರ್ಮದಲ್ಲೇ ಮಾಡಿಬಿಟ್ಟಿತ್ತು. ಇದಾದ ನಂತರ ಮೈಸೂರಿಗೆ ಅವರಿಗೆ ವರ್ಗಾವಣೆ ಆಗುತ್ತೆ 41ರ ಕೊನೆಯಲ್ಲಿ. ಇವರು ಬಂದ ಮೇಲೆ ಈ ಮೈಸೂರು ಆಶ್ರಮದ ಒಂದು ಚರಿತ್ರೆಯ ಚಿತ್ರ ಇದೆಯಲ್ಲ, ಸಂಪೂರ್ಣ ಬದಲಾಯಿಸ್ಬಿಡ್ತಾರೆ. ನಾನು ಹೇಳೋದು,
ಇವರಿಗಿಂತ ಮುಂಚೆ ಮೊದಲಿಗೆ ಮೈಸೂರು ಆಶ್ರಮದಲ್ಲಿ ಸಾಧುಗಳು ಏನೂ ಮಾಡಿರಲಿಲ್ಲ ಅಂತಲ್ಲ. ಸ್ವಾಮಿ ಸಿದ್ದೇಶ್ವರಾನಂದರು, ಸ್ವಾಮಿ ದೇಶಿಕಾನಂದಜಿಯವರು ಅಗಾಧವಾದ ಕೆಲಸ ಮಾಡಿ ಭದ್ರ ಬುನಾದಿ ಹಾಕಿ ಪ್ರಾರಂಭಿಕ ದಿನಗಳಲ್ಲಿ ಈ ಆಶ್ರಮದ ಬೆಳವಣಿಗೆ, ಗ್ರಾಮಸ್ಥರ ಸೇವೆ, ಯಾವುದೋ ಇಂಡಸ್ಟ್ರಿಯಲ್ ಮಿಲ್ಸ್ಗೆಲ್ಲ ಹೋಗಿ ಪಾಠ ಮಾಡ್ತಿದ್ರಂತೆ, ನೈಟ್ ಕ್ಲಾಸ್ ಮಾಡ್ತಾಯಿದ್ರಂತೆ ಈ ಸ್ವಾಮಿಗಳು. ಹಾಗೆ ಒಂದು ಸಣ್ಣದಾಗಿ ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದರು, ಜೈಲಿಗೆ ಹೋಗಿ ಪಾಠ ಮಾಡ್ತಾಯಿದ್ರು, ಅವತ್ತಿನ ಹಾಸ್ಟೆಲ್ಗಳಿಗೆ ಹುಡುಗ ಪಾಠ ಮಾಡ್ತಾಯಿದ್ರು, ಮಾರಲ್ ಎಜುಕೇಷನ್ನು. ಸ್ಕೂಲ್ಗಳಲ್ಲಿ ಬನವ್ಯಾಸ್ ಆ್ಯಂಡ್ ಶಾರದಾ ವಿಲಾಸ್ ಅಂತ 2 ಸ್ಕೂಲ್ಗಳಲ್ಲಿ ಹೋಗಿ ಪಾಠ ಮಾಡ್ತಿದ್ರು ಅಂತ ರಂಗನಾಥಾಂಜಿಯವರು ಬರ್ತಾರೆ. ಸಿದ್ದೇಶ್ವರ ಅಂದರು ಒಂದು ಕಡೆಗೆ ಹೋಗ್ತಾಯಿದ್ರು, ರಂಗನಾಥಾರ್ಯ ಬ್ರಹ್ಮಚಾರಿಗಳು ಅವರು ಇನ್ನೊಂದು ಕಡೆ ಹೋಗ್ತಾಯಿದ್ರಂತೆ. ಅಂದರೆ ಮಹಾನ್ ಕೆಲಸ ನಡೆಸಿಬಿಟ್ಟಿದ್ರು ಹಿಂದಿನವರುಗಳು. ಸಿದ್ದೇಶ್ವರಾಂಜಿ ಮತ್ತು ದೇಶಾಂಜಿ ತುಂಬ ಹೆಸರು ಮಾಡಿದ್ದು. ಆದರೆ ಇವರು ಮಾಡಿದ್ದು ಏನಪ್ಪ ಅಂದರೆ ಅದಕ್ಕೊಂದು ಸಣ್ಣ ಬ್ಯಾಕ್ಗ್ರೌಂಡ್ ಅಷ್ಟೇ. ಈ ರಸ್ತೆ ಇದೆಯಲ್ಲ ಪಕ್ಕದಲ್ಲಿ, ಇಲ್ಲೊಂದು ದೋಸೆ ಕಾರ್ನರ್ ಅಂತ ಇದೆ, ನಿಮಗೆಲ್ಲ ಹೆಚ್ಚು ಪರಿಚಯ ಇದೆಯೋ ಗೊತ್ತಿಲ್ಲ, ನನಗಂತೂ ಪರಿಚಯ ನೋಡಿ. ಆ ದೋಸೆ ಕಾರ್ನರ್ ಎದುರುಗಡೆ ಮೂಲೆ ಒಂದು ದೊಡ್ಡ ವಿಶಾಲವಾದ ಓಪನ್ ಸೈಟ್ ಇದೆ, ಒಂದು ಕಾಂಪೌಂಡ್ ಮಾತ್ರ. ಅದು ಮೊದಲಿಗೆ ರಾಮಕೃಷ್ಣ ವಿದ್ಯಾರ್ಥಿ ಕೇಂದ್ರ ಅಂದರೆ ಹಾಸ್ಟೆಲ್, ಅದು ನಿಲಯ, ಒಂದು ಶಿಥಿಲವಾದ ಬಿಲ್ಡಿಂಗು. ಪ್ರೊಫೆಸರ್ ದೇಜಾಗೌಡರು ಬರ್ಕೋತಾರೆ, ಅವರು ಅಲ್ಲಿದ್ದರು. ಅಲ್ಲಿಗೆ ಶಿಥಿಲವಾದ ಬಿಲ್ಡಿಂಗ್, ಒಂದು 20-22 ಜನ ಇದ್ದರು. ಡಿಮ್ಯಾಂಡ್ ಜಾಸ್ತಿ. ಮೈಸೂರು ನಗರದ ಹೊರದಿಂದ ಬಂದ ಜನಗಳೆಲ್ಲ ಉತ್ತಮವಾದ ಹಾಸ್ಟೆಲ್ ಬೇಕು, ಎಲ್ಲಿ ಚೆನ್ನಾಗಿ ಊಟ ತಿಂಡಿ ಸಿಗುತ್ತೆ, ಎಚ್ಚರಿಕೆ ಕೇರ್ ಸಿಗುತ್ತೆ ಅನ್ನೋ ಒಂದು ಭಾವನೆಯಿಂದ ಬರೋರು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಶಿಥಿಲವಾದ ಜಾಗದಲ್ಲಿ ಇಡೋದು ಅನುಕೂಲ ಅಲ್ಲ ಅಂತ ಬಂತು. ಆ ವೇಳೆಗೆ ಸ್ವಾಮಿ ಅಂದರೆ ಇಲ್ಲಿಗೆ ಆಗಮನ. ಇವ್ರಿಗೆ ಬಂದಾಗ 2 ಐಟಮ್ ಎದುರುಗಡೆ ಇತ್ತು. ಒಂದು, ಈ ದೇವಸ್ಥಾನ ಕಟ್ಟಲಿಲ್ಲ, ಬರೀ ಫೌಂಡೇಶನ್. ದೇಶಿಕಾನಂದರು ಫೌಂಡೇಶನ್ ಹಾಕಿದ್ರು. ಸೆಂಟಿನರಿ, ಗುರು ಮಹಾರಾಜರ ಸೆಂಟಿನರಿ ಸೆಲೆಬ್ರೇಷನ್ಸ್ ಅಂದರೆ ಅಲ್ಲಿ ದುಡ್ಡು ಕಟ್ ಮಾಡ್ಕೊಂಡು ಫೌಂಡೇಶನ್ ಹಾಕಿಬಿಟ್ಟಿದ್ರು. ದುಡ್ಡು ಇರಲಿಲ್ಲ ಆಶ್ರಮಕ್ಕೆ, ಅದನ್ನು ಹಾಗೇ ಬಿಟ್ಟಿದ್ರು. ಇವರು ಬಂದ ಮೇಲೆ ಅಲ್ಲಿ ಇಲ್ಲಿ 1000-2000 ಅಂದರೆ ಅವಾಗ ಲಕ್ಷಾಂತರ ರೂಪಾಯಿ ಆವತ್ತಿನ ದಿನಗಳಲ್ಲಿ ಸಂಪಾದನೆ ಮಾಡಿ ಅದನ್ನು ಕಟ್ಟಿದ್ರು. ಮತ್ತು ಈ ಹಾಸ್ಟೆಲು ಶಿಥಿಲವಾಗಿದೆ, ಸ್ವಲ್ಪ ಹೊಸದಾಗಿ ಕಟ್ಟಬೇಕು ಅನ್ನೋ ಒಂದು ಯೋಚನೆ ಇಲ್ಲಿ ಪ್ರಾರಂಭ ಆಯಿತು. ಸೀಡ್ ಐಡಿಯಾ. ಇವರು ಹಿಂದಿ ಒಳಗೆ ಒಂದು ನಾಣ್ಣುಡಿ ಇದೆ, ಮಾರೆ ತೋ ಲೂಟ್ ಹಾಥಿ ಕೋ ಮಾರ್ನ, ಲೂಟ್ ಆಯ್ತು ಜಮೀನ್ದಾರ್ ಕೋ ಲೂಟ್ನ ಅಂತಾರೆ. ಹೊರಡಕ್ಕೆ ಅನ್ಬೇಕಾದ್ರೆ ಆನೆಯನ್ನು ನೋಡೆಯ ಅಂತಾರೆ. ಬೃಹತ್ತರವಾದ ಯೋಚನೆಯೇ ಮಾಡಬೇಕು. ಅದು ಶಾಂಭವಾನಂದಜಿಯವರ ದೊಡ್ಡ ಪರ್ಸನೆ. ಇದನ್ನೇ ನಾನು ಹೇಳಿದ್ದು, ವಿಷನರಿ ಮಾಂಗ್, ದೂರದರ್ಶಿತ್ವ ಇವತ್ತು. ಏನಪ್ಪ ಈ ಹಾಸ್ಟೆಲ್ ಬಿಟ್ಟು ಒಂದು ಜಾಗ ತೊಗೊಂಡು ಕಟ್ಬಿಡ್ಬೋದಾಗಿತ್ತಲ್ಲ. ಅವ್ರದ್ದು ಅದು ಐಡಿಯಾ ಇಲ್ಲ. ಒಂದು 100-150 ಜನಕ್ಕೆ ನಾನು ಹಾಸ್ಟೆಲ್ ಕಟ್ತೀನಿ ಅಂತಂದರೆ ಅದಕ್ಕೆ ಬೇಕಾದ ಸೌಲಭ್ಯಗಳು ಇನ್ನೇನೇನಿರಬೇಕು. ದೊಡ್ಡ ಆಟದ ಮೈದಾನಗಳಿರಬೇಕು, ಅಷ್ಟು ಹುಡುಗರುಗಳಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಶುದ್ಧವಾದ ಹಾಲಿಗೆ ಒಂದು ಡೈರಿ ಇರಬೇಕು, ತರಕಾರಿ ಬೆಳೆಯೋಕ್ಕೆ ಒಂದು ಗಾರ್ಡನ್ ಭಾಗ ಇರಬೇಕು, ಹಣ್ಣುಗಳೆಲ್ಲ ಬರಬೇಕಾದ್ರೆ ಅದಕ್ಕೊಂದು ಆರ್ಚಾರ್ಡ್ ಜಾಗ ಬೇಕು. ಆಮೇಲೆ ಮನರಂಜನೆಗೆ ಬೇಕಾದಷ್ಟು ಐಟಮ್ಸ್ ಬೇಕು. ಇದಕ್ಕೆಲ್ಲ ಬೇಕಾದ್ದು ಅಂದರೆ ವಿಶಾಲವಾದ ಜಾಗ ಮುಂಚೆ ಬೇಕು. ಈ ಆಶ್ರಮ ಅವಾಗ ಹೇಗಿತ್ತು ಅಂದರೆ, ಈ ಬಿಲ್ಡಿಂಗ್ ನೋಡ್ತೀವಿ, ಕಾರ್ ನಿಂತ್ಕೊಳ್ತೀವಿ, ಪಕ್ಕದ ಬಿಲ್ಡಿಂಗ್ ಇಲ್ಲ, ಅದೇ ಥರ ತದ್ವತ್ ಬಿಲ್ಡಿಂಗ್ ಆ ಕಡೆಗಿತ್ತು. ನಾವಲ್ಲೆಲ್ಲ ಓಡಾಡ್ತೇವೆ. ಅದೇ ಥರ ಪೋರ್ಟಿಕೋ, ಒಂದು ಎಂಟಾದ ತಕ್ಷಣ 2 ರೂಮ್, ಬಲಗಡೆ ಒಂದು, ಎಡಗಡೆ ಒಂದು. ಬಲಗಡೆ ರೂಮ್ ಸ್ವಾಮೀಜಿಯವರ ಆಫೀಸು. ಅವು ಅಲ್ಲಿ ಕೂತ್ಕೊಂಡು ನೋಡ್ತಾರೆ. ಇಲ್ಲಿ ಕೆಲವು ರೈಲ್ವೆ ಕ್ವಾರ್ಟರ್ಸು, ಬಾಕಿದೆಲ್ಲ ವಿಶಾಲವಾದ ಮೈದಾನ. ಆ ಒಂದು ಮಿಡ್ಲ್ ಸ್ಕೂಲ್ ಇತ್ತು. ನೋಡಿದ್ರು ಈ ವಿಶಾಲವಾದ ಮೈದಾನ ಮೈಸೂರು ಸ್ಟೇಟ್ ರೈಲ್ವೇಸ್ ಸೇರಿದೆ ಅಂತ ಗೊತ್ತಾಯಿತು. ಮೈಸೂರು ಸ್ಟೇಟ್ ರೈಲ್ವೇನ ಮಹಾರಾಜರು ಇದಕ್ಕೆ ಸ್ಟಡಿ ಸರ್ಕಲ್ ಸ್ಟಾರ್ಟ್ ಮಾಡಿದ್ರು ಸಿದ್ದೇಶ್ವರನ ಕಾಲದಲ್ಲಿ. ಅದಕ್ಕೆ ತುಂಬ ಸಹಾಯ ಮಾಡಿದ್ರು ಮೈಸೂರು. ಅವರ ಒಂದು ಕೃಪಾ ಕಟಾಕ್ಷದಿಂದನೇ ಈ ಜಾಗನೂ ಮೈಸೂರು ಆಶ್ರಮಕ್ಕೆ ಸಿಕ್ಕಿದ್ದು. ಮಹಾರಾಜರು ದಿವಾನರು ಹೇಳಿ ಅಲ್ಲಿಂದ ಸಿಕ್ಕಿರೋದಿದ್ದು ಈ ಜಾಗ. ಸೊ ಇವರು ಏನು ಮಾಡಿದ್ರು, ಎಲ್ಲ ಅವ್ರಿಗೆ ಹೇಳಿ ಈ ಥರ ಒಂದು ದೊಡ್ಡ ಪ್ಲ್ಯಾನ್ ಇದೆಪ್ಪ, ದೊಡ್ಡ ಹಾಸ್ಟೆಲ್ ಕಟ್ಟಬೇಕು, ಬೇರೆ ಬೇರೆ ಊರಿಂದ ಬರೋರು, ಎಲ್ಲ ಜಾತಿಯವರು, ಎಲ್ಲ ಕೋಮಿನವ್ರಿಗೂ ನಾನು ಕೊಡ್ತೀನಿ, ಅದಕ್ಕೊಂದು ಜಾಗ ಬೇಕು, ಇದರ ಜಾಗ ಬೇಕು ಮಾಡಿ. ನೋಡಿ, ಕೃಪೆ ಇದ್ದರೆ ಕೆಲಸ ಸುಲಭವಾಗಿ ನಡೆಯುತ್ತದೆ.
ಇವರು ಒಂದೇ ಜಾಗದಲ್ಲಿ 60 ಎಕರೆ ಜಾಗದಷ್ಟು ಜಾಗನ ಗುರುಮಹಾರಾಜ ಕೃಪೆಯಿಂದ ಇವರಿಗೆ ಸಿಕ್ಬಿಡ್ತು. ಅಷ್ಟು ರೈಲ್ವೇಸ್ದಲ್ಲ, ಮೈಸೂರಿನ ಕೆಲವರು ಉದಾರ ದಾನಿಗಳಿದ್ದರು. ನಂದಿ ಬಸಪ್ಪನವ್ರು 15 ಎಕರೆ ಜಾಗ ಕೊಟ್ಟರು ಅಂತ ಹೇಳ್ತಾರೆ. ಹಾಗೆ ಈ ಸ್ವಾಮೀಜಿಯವರು ಎಷ್ಟೋ ಜನದ ಹತ್ರ ಅರ್ಧ ಎಕರೆ ಕೊಡಿ, 3/4 ಕೊಡಿ, 1 ಎಕರೆ ಕೊಡಿ, ಸ್ವಲ್ಪ ಜಾಗ ಕೊಡಿಂದ ಎಷ್ಟು ಗೋಗರ್ಕೊಂಡು ಕಾಲು ಬಿದ್ದರೋ ಕಣ್ಣೀರಿಟ್ಟರೋ ಗೊತ್ತಿಲ್ಲ ನಮಗೆ. ಆ ಭಾಗ ಒಂದು ಸ್ವಲ್ಪ ಯಾರಿಗೂ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಸೊ ಎಲ್ಲಿ ಕೂಡ ನಾವು ಕೇಳಿಲ್ಲ ಅದನ್ನು. ಒಟ್ಟಿಗೆ ಜಾಗ ಸಿಕ್ಕಿದ್ರು. ಆ ಒಂದು ಕಲ್ಲು ಬಂಡೆಯ ಜಾಗನ ನೆಲ ಸಮ ಮಾಡಬೇಕಾದ್ರೆ ಇವರ ಸ್ನೇಹಿತರು, ಆಪ್ತ ಸ್ನೇಹಿತರು ಜನರಲ್ ಕಾರ್ಯಪ್ಪ, ಆಮೇಲೆ ಅವರು ಫೀಲ್ಡ್ ಮಾರ್ಷಲ್, ಅವರ ಸಹಾಯದಿಂದ ಆರ್ಮಿ ಬಿಲ್ಡರ್ಸ್ ತರಿಸಿ ಎಲ್ಲ ಮಾಡಿಬಿಟ್ರು. ಮಾಡಿದ್ರು ಒಂದು ಹಾಸ್ಟೆಲ್ ಕೂಡ ಸ್ಟಾರ್ಟ್ ಮಾಡಿಬಿಟ್ರು. ಸ್ವಾಮೀಜಿ ಅವರು ಮುಂಚೆ ಹೇಳಿದಾಗೆ SM ಕೃಷ್ಣ ಅವರು ಕೂಡ ಅಲ್ಲಿದ್ದರು ಸ್ವಲ್ಪ ದಿವಸಗಳು. ಇವರು ಅಲ್ಲಿದ್ದರು, ಕುತ್ತಪ್ಪನವರು ಅಲ್ಲಿದ್ದರು. ಅಲ್ಲಿಂದ ನಡ್ಕೊಂಬಂದು ಹೂ ಕಿತ್ಕೊಳ್ಳೋರು. ಇಲ್ಲಿಗೆ ಆಶ್ರಮಕ್ಕೆ ಹೂ ಬೇಕು ಅಂದರೆ ಇವರು ಬರೋರು, ಕುತ್ತಪ್ಪನವರು ಮಾಡಿದ್ರು. ನಡೀತಾ ಇದೆ ಒಂದು 2-3 ವರ್ಷ. ಆಮೇಲೆ ಆಶ್ರಮದ ಹಿರಿಯ ಸ್ವಾಮಿಗಳು ಕೆಲವರೆಲ್ಲ ವಿಸಿಟ್ ಮಾಡೋದು, ಏನೋ ದೊಡ್ಡದಾಗಿ ಸಂಬಂಧ ಅಚೀವ್ ಮಾಡಿಬಿಟ್ಟಿದ್ದಾರಲ್ಲ ಅಂತ ನೋಡೋದು ಬಂದು ಅವರು ಹೇಳ್ತಾರೆ, ಅಯ್ಯ ನೀನು ಸ್ವಾಮೀಜಿ ಹೇಳ್ತಾರೆ ಅವರು ಬ್ರದರ್ ಮಾವನಿಗೆ, ಏನಪ್ಪ ಇಂತಹ ದೊಡ್ಡದು ಇಷ್ಟೊಂದು ಸೌಲಭ್ಯಗಳೆಲ್ಲ ಇದೆ, ಬರೀ ಒಂದು ಹಾಸ್ಟೆಲ್ ನಡೆಸೋದೇ ಇದರಲ್ಲಿ, ಇದಕ್ಕೊಂದು ಉತ್ತಮವಾದ ಶಾಲೆ ನಡೆಸೋಕ್ಕಾಗಲ್ವ ಇದರಲ್ಲಿ, ಏನಾಗುತ್ತೆ ನೋಡೋಣ, ಕ್ಯಾನ್ ದಿಸ್ ನಾಟ್ ಬಿ ಕನ್ವರ್ಟೆಡ್ ಇಂಟು ರೆಸಿಡೆನ್ಷಿಯಲ್ಸ್ಗೂ ಅಷ್ಟೊತ್ತು ಕಾವಲೆ ದೇವಘರಲ್ಲೆಲ್ಲ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ನಡೆದೋಗ್ಬಿಟ್ಟಿದೆ ಆಶ್ರಮ ಕಡೆಯಿಂದ. ಆ ಸೀಡ್ ಐಡಿಯಾ ಬಂತು ಇವ್ರಿಗೆ ತಲೆಗೆ. ಅದು ಪ್ರಾರಂಭ ಬಂದಿದ್ದೇ ಸರಿ. ಅವರು ಒಂದು ಐಡಿಯಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಇರಬೇಕಾದ ಏನೇನು ಪರಿಕರಣಗಳು ನಾವು ಎಲ್ಲಿಂದ ತಗೋಬೇಕು, ವಿದೇಶಗಳಲ್ಲಿ ಪಬ್ಲಿಕ್ ಸ್ಕೂಲ್ಸ್ ಅಂತ ಕರೀತಾರೆ ಅದನ್ನು. ನಾವಿಲ್ಲಿ ರೆಸಿಡೆನ್ಷಿಯಲ್ ನಾವು ಕರಿತೀವಿ. ನಮ್ಮ ದೇಶದಲ್ಲೂ ಬ್ರಿಟಿಷ್ ಕಾಲದಲ್ಲಿ ಪಬ್ಲಿಕ್ ಸ್ಕೂಲ್ಸ್ ಇತ್ತು, ಇವಾಗಲೂ ಅದೇ ಹೆಸರಲ್ಲಿ ಕೆಲವು ನಡೀತಾ ಇದೆ. ಅಲ್ಲಿಂದ ಮಾಹಿತಿಗಳನ್ನು ತರಿಸಿ ಅದರಲ್ಲಿದ್ದ ಶ್ರೇಷ್ಠವಾದ ಅಂಶಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಇಲ್ಲಿಯ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಇದ್ದ ಎಕ್ಸ್ಪರ್ಟ್ಸ್, ಪರಿಣಿತರು, ಅವ್ರನ್ನೆಲ್ಲ ಕೂಡಿಸ್ಕೊಂಡ್ರು. ನೋಡಪ್ಪ ಇಷ್ಟೆಲ್ಲ ಒಂದು ನಾವು ತಗೊಂಡು ಈ ಶಾಲೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇವೆ, ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಗೆ ಅಳವಡಿಸೋಕ್ಕಾಗತ್ತಾ ನೋಡಿ. ಈಗ ನಾವು ಪದ್ಮನಾಭ ಹೇಳಿದ್ರು ನೋಡಿ, ಭಾರತೀಯ ಸಂಸ್ಕೃತಿಗೆ ತುಂಬ ಒತ್ತು ಕೊಡ್ತಾ ಇದ್ರು. ಇದಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂತೆ ಅದನ್ನೆಲ್ಲ ಕನ್ವರ್ಟ್ ಮಾಡಿ ಒಂದು ಶಾಲೆ ತೆಗಿಬೇಕು ಅಂತ ಮಾಡಿದ್ರು. ಆಯ್ತಪ್ಪ, ಇದಕ್ಕೆ ದೊಡ್ಡ ಒಂದು ಶಾಲೆ ಅಂದರೆ ಏನರ್ಥ, ನಮಗೆ ಎಲ್ಲ ಶಾಲೆಗಳು ತೆಗಿತಾ ಇದ್ದಾರೆ. ಒಂದು ಪಠ್ಯಪುಸ್ತಕ ಗೌರ್ಮೆಂಟ್ ಹೇಳುತ್ತೆ, ರ್ಯಾಪರ್ ಟು ರ್ಯಾಪರ್ ಮುಗಿಸ್ಬಿಟ್ಟು ಟೆಸ್ಟ್ಗಳು ಮಾಡು, ಪಾಸ್ ಮಾಡಿಸು, ಹೋಗಪ್ಪ ಅನ್ನೋದು. ಸ್ವಾಮೀಜಿ ಅಲ್ಲ, ಮತ್ತೆ ಅವರಿಗೆ ಸ್ವಾಮಿ ವಿವೇಕಾನಂದರಿದ್ದಾನೆ. ಇಂಟಗ್ರಲ್ ಎಜುಕೇಷನ್, ಸರ್ವತೋಮುಖ ಬೆಳವಣಿಗೆ ಆಗಬೇಕು ವ್ಯಕ್ತಿತ್ವದಲ್ಲಿ. ಮ್ಯಾನ್ ಮೇಕಿಂಗ್, ಇವನು ಸತ್ಪ್ರಜೆಯಾಗಿ ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಕ್ಯಾರೆಕ್ಟರ್ ಬಿಲ್ಡಿಂಗ್, ಇವನ ಶೀಲ ಗುಣ, ಒಂದು ನಡವಳಿಕೆ ಸಮಾಜದಲ್ಲಿ ಉತ್ತಮವಾಗಿರೋ ಅಂಥವನ್ನ ಇಲ್ಲಿಂದ ತಯಾರು ಮಾಡೋಣ ಕಳಿಸ್ಬೇಕು. ಆ ರೀತಿಯಾದ ಶಿಕ್ಷಣ ಕೊಡಬೇಕು. ಇದು ನಡಿಬೇಕಾದ್ರೆ ಹೇಗೆ ಅಂತ ಯೋಚನೆ ಮಾಡಿ ರಾಮಕೃಷ್ಣ ಮಹಾಸಂಘದ ಸೋದರ ಸನ್ಯಾಸಿಗಳ ನೇತೃತ್ವದಲ್ಲಿ ಆಡಳಿತದಲ್ಲೇ ಇದು ನಡೆದರೆ ನಮ್ಮ ಐಡಿಯಾಗಳು ಸೀದಾ ನುಗ್ತಾ ಇರುತ್ತೆ. ಯಾವನೋ ಒಬ್ಬ ಅಡ್ಮಿನಿಸ್ಟ್ರೇಟ್ರು, ಒಬ್ಬ ಸೂಪರಿಂಟೆಂಡೆಂಟು, ಒಬ್ಬ ಆಫೀಸ್ ವಾರ್ಡನ್ನ ದುಡ್ಡು ಕೊಟ್ಟು ಎಷ್ಟು ಮಾಡಿದ್ರೆ ಬರೀ ದುಡ್ಡು ಪೋಲಾಗುತ್ತೆ ಅಂತ ಮಾಡಿ ಇವತ್ತಿಗೂ ಅದರ ಆಡಳಿತ ವರ್ಗದವರು ಸನ್ಯಾಸಿಗಳು ಸ್ವಾಮಿ ಯುಕ್ತೇಶಾನಂದ ಮುಖ್ಯಸ್ಥರು ಮಾಡಿದರು. ಇದು ಪ್ರಾರಂಭವಾದರು ಅಷ್ಟೇ ಅಲ್ಲ. ಮತ್ತು ಇವ್ರ ಯೋಜನೆಯಲ್ಲಿ ಅನಂತ ಪದ್ಮನಾಭ ಹೇಳಿದ್ರಲ್ಲ, 3 ಆಯಾಮದಲ್ಲಿ ಹುಡುಗರನ್ನ ತಯಾರು ಮಾಡಬೇಕು, ಫಿಸಿಕಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ. ಅದಕ್ಕೆ ಬೇಕಾದ ಎಲ್ಲ ಪ್ರೋಗ್ರಾಮ್ ಹಾಕಿದ್ರು. ನೋಡಿ, ಹದಿವಯಸ್ಸಿನಲ್ಲಿ ಟೀನೇಜರ್ಸ್ ಇದ್ದಾರಲ್ಲ, ನಿಮಗೆ ಗೊತ್ತು, ನಿಮ್ಮ ಮನೆಗಳಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಹೆಣ್ಮಗಳು ಗಂಡು ಇರ್ತಾರೆ. ಅವರ ಒಂದು ಶಕ್ತಿ ತಡೆಯೋದಕ್ಕೆ ನಿಮಗೆ ಸಾಧ್ಯ. ನೀವೇ ಯೋಚನೆ ಮಾಡ್ಕೊಳ್ಳಿ ಹೇಗಿದೆ ಅಂತ. ಇಲ್ಲಿ 100 ವಿದ್ಯಾರ್ಥಿಗಳು ಅದೇ 10 ವಯಸ್ಸಿನವ್ರು ಬಂದಾಗ ಅಪಾರ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೈನಾಟಿಕ್ ಎನರ್ಜಿ. ಏನಾಗುತ್ತೆ ಅಂದರೆ ಯದ್ವಾ ತದ್ವಾ ಭವತಿ ಅಂತ ಹೇಳ್ತಾರೆ ನೋಡಿ, ಹಾಗೆ ಏನೇನೋ ನಡೆದೋಗ್ಬಿಡುತ್ತೆ.
ಅದಕ್ಕೆ ಅವಕಾಶ ಕೊಡದಂತಹ ಎಜುಕೇಷನ್ ನಾನು ಇಲ್ಲಿ ರೂಪಿಸಬೇಕು. ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆ ತನಕ ದ ಬಾಯ್ ಮಸ್ಟ್ ಬಿ ಕೆಪ್ಟ್ ಆಕ್ಯುಪೈಡ್. ನಾವು ಇದನ್ನು ಒಂದು ಕಠಿಣವಾಗಿ ಅಂತ ಮಾಡ್ತಿಲ್ಲ, ಇದು ಎಲ್ಲದರಲ್ಲೂ ಉಪಯುಕ್ತವಾಗುವಂತಹ ಪ್ರೋಗ್ರಾಮ್. ಬೆಳಗ್ಗೆ ಭಜನೆ, ಪಿ ಟಿ, ಪೆರೇಡ್, ಬ್ಯಾಂಡ್, ಫಿಸಿಕಲ್ ಎಕ್ಸಸೈಸಸ್, ಆಮೇಲೆ ಇದು ಜಿಮ್ನಾಸ್ಟಿಕ್ಸ್, ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ರು. ಆಮೇಲೆ ಇವನಿಗೆ ಜವಾಬ್ದಾರಿ ಬರಬೇಕಲ್ಲ, ಸ್ವಂತ ಜವಾಬ್ದಾರಿ, ಡಿಗ್ನಿಟಿ ಆಫ್ ಲೇಬರ್. ನೀನು ವಾಸ ಮಾಡಿದಾಗ ನೀನೇ ಕ್ಲೀನ್ ಮಾಡಬೇಕಯ್ಯ ಬೈ ರೊಟೇಷನ್ ಅಂತ ಡಾರ್ಮೆಟ್ರಿಗಳನ್ನು ನೀವೇ ಗುಡಿಸ್ಬೇಕು. ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಷ್ಟೋ ಜನ ಸಂತೋಷದಲ್ಲಿ ಮಾಡಿದ್ದಾರೆ. ನಿಮ್ಮ ವಾಶ್ರೂಮ್ಸ್ ನೀವೇ ಕ್ಲೀನ್ ಮಾಡಬೇಕು, ನಿಮ್ಮ ಆಟ ಆಡೋ ಜಾಗದಲ್ಲಿ ನೀವೇ ಕ್ಲೀನ್ ಮಾಡಬೇಕು. ಡಿಗ್ನಿಟಿ ಆಫ್ ಲೇಬರ್ ಅಂತಲ್ಲಿದೆ. ಇದು ಶಿಕ್ಷಣ ಕ್ರಮದ ಒಂದು ಆಯಾಮ ಸ್ವಾಮಿಗಳು ಕೊಡ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಈ ಒಂದು 5ರಿಂದ 10ರವರೆಗೆ ಹಾಕಿರುವ ಪ್ರೋಗ್ರಾಮು ದಟ್ ವುಡ್ ಸ್ಯಾಪ್ ದಿ ಎನರ್ಜಿ ಆಫ್ ದಿ ಸ್ಟೂಡೆಂಟ್ಸ್. ಅದಕ್ಕೆ ಪ್ರಪೋರ್ಷನೇಟ್ ಆಹಾರ. ಸೈಂಟಿಫಿಕಲಿ ಹಿ ಡಿವೈಡೆಡ್ ದಿ ಟೈಮಿಂಗ್ಸ್. 4 hours ಸರಿಯಾಗಿ ಊಟ ತಿಂಡಿ ಕೊಡಬೇಕು. ನೋಡಿ, ಅಲ್ಲೂ ಕೂಡ ಒಂದು ಶಿಕ್ಷಣ ತಜ್ಞರ ಒಂದು ಅದು ಎಂಥ ಊಟ ಕೊಡ್ತೀನಿ. ಈ CFTRI ಸೈಂಟಿಸ್ಟ್ನ ಕರೆಸಿದ್ರು, ನಾವೆಲ್ಲ ನೋಡ್ತಾ ಇದ್ವಿ. ಅವರೊಂದು ದೊಡ್ಡ ಬೋರ್ಡ್ ಹಾಕಿದ್ರು, ಇಂತಿಂಥ ಐಟಮ್ ನೀವು ಹಾಕ್ಕೊಂಡ್ರೆ, ಹಳೆ ಹುಡುಗರು ಕೆಲವರು ಗೊತ್ತಿರ್ಬೋದು, ಇಷ್ಟು ಕ್ಯಾಲರಿ ತಯಾರಾಗುತ್ತೆ ನಿಮ್ಮ ದೇಹದಲ್ಲಿ ಇಷ್ಟು ಅಂತ. ನಾವು ಊಟ ಕೊಡ್ತಾ ಇರೋದು ಸಾಕೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಚೆನ್ನಾಗಿ ಅರೆದು ಆಟ ಆಡಿಸ್ಬಿಡ್ತೀವಲ್ಲ, ಈ ಹುಡುಗರು ಶಕ್ತಿ ಇರುತ್ತಾ ಅಂತ ಒಂದು ಪ್ರೋಗ್ರಾಮ್ ಸ್ವಾಮಿ. ಇದೇ ಒಂದು ಪ್ರಾಜೆಕ್ಟ್ ಅವ್ರಿಗೆ. ಹೀಗೆ ಇವರು ಬಹುಮುಖ ಪ್ರತಿಭೆ, ಬಹುಮುಖ ಆಯಾಮದಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ರು. ಬರೀ ಪುಸ್ತಕ ಹಿಡ್ಕೊಂಡು ಈ ಪೋಜಿನ ಅಲ್ಲಿ ಮಾಡು, ಪಾಸ್ ಮಾಡು, ಹೋಗೋ ಮುಂದಕ್ಕೇನೋ ಶಿಕ್ಷಣ ಅಲ್ಲ ಇವ್ರದ್ದು, ವಿದ್ಯಾಭ್ಯಾಸ. ಊಟ ತಿಂಡಿಲೂ ಕೂಡ ಅವರು ಮಾಡಿದ್ರು. ಅವರು ಹಾಕಿದ ಮೇಲ್ಪಂಕ್ತಿ ಇಂದಿನವರೆಗೂ ನಮ್ಮ ಸ್ವಾಮಿಗಳು ನಡೆಸ್ಕೊಂಬರ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಲ್ಲೇ ಕೂತಿದ್ದಾರೆ, ತಾವು ಹೇಳ್ಬೋದು. ಊಟ ತಿಂಡಿಲಿ ಅವ್ರಿಗೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ನಾನು ತಮಾಷೆ ಮಾಡ್ತಿದ್ದೆ, ಒನ್ ಬಾಯ್ ಕ್ಯಾನ್ ಪಾಲಿಶ್ ಅಪ್ ಹಾಫ್ ಎ ಲೋಫ್ ಆಫ್ ಬ್ರೆಡ್ ಅಂತ ಸಂಧಿ ಒಪ್ಪಿಯೇನಾ? ಈಗಿನ ಹುಡುಗರಿದ್ದಾರಲ್ಲ, ಒಬ್ಬರು ಕೈ ಎತ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳು. ಅದರಲ್ಲಿ ಯಾವ ರೆಸ್ಟ್ರಿಕ್ಷನ್ ಕೊಡಬಾರ್ದು. ಮತ್ತು ಅವ್ರ ಹುಡುಗರು ಆಟಕ್ಕೆ ಹೋಗೋವಾಗ ನೋಡ್ತಾಯಿದ್ರು, ಅವರು ಸ್ಪೋರ್ಟ್ಸ್ ಶಾರ್ಟ್ಸ್ ಹಾಕ್ಕೊಂಡೋದ್ರೆ ಈ ಕಾಫ್ ಮಸತ್ ನೋಡಿ ಅಂದರೆ ಬಳಿ ಖುಷಿ. ಹೇಗಿದ್ದಾರೆ ನೋಡಿ ನಮ್ಮ ಶಿಸ್ತಿನ ಸಿಪಾಯಿಗಳು, ಹುಡುಗರು ಹೇಗೆ ಹೋಗ್ತಾಯಿದ್ದಾರೆ ನೋಡಿ, ಏನು ಬೆಳವಣಿಗೆ ಇದೆ ಅಂತಾರೆ. ಈ CFTRIನವರು ಬಂದು ಸೈಂಟಿಸ್ಟಲ್ಲಿ ಮಾಡುವಾಗ ಎಲ್ಲೋ ಏನೋ ತಪ್ಪಾಗ್ಬಿಟ್ಟಿದೆ. ನೀವು ಕೊಡ್ತಾ ಇರೋ ಊಟ ಬರೀ 1,500-2,000 ಕ್ಯಾಲರಿ ಸಮಜಿದ್ರು. ಇವರು ಏನಿದೆ ಅನಾಥಾಲಯನ ಇದು, ಹೀಗೆ ಹೇಳ್ಬಿಟ್ರು. ಈಸ್ ದಿಸ್ ಎನ್ ಆರ್ಫನೇಜ್? ಸಮ್ವೇರ್ ಯು ಹ್ಯಾವ್ ಎರರ್ಡ್ ಅಂತ. ವೆರಿ ಬೋಲ್ಡ್ ಸ್ವಾಮಿ. ದೇ ಹ್ಯಾಡ್ ಟು ರಿಪೀಟ್ ದಿ ಎಕ್ಸ್ಪೆರಿಮೆಂಟ್ಸ್. 3,500 to 4,000 ಬಟ್ ಎಸ್ ಸೇ ದಟ್ ಅಂತ. ಅಂಥ ಮನುಷ್ಯ ಇವರು. ಇದೇನು ಆರ್ಫನೇಜ್ ಇದು ಅಂತ ಕೇಳ್ತಾಯಿದ್ರು. ಅವ್ರಿಗೆ ಕ್ವಾಲಿಟಿ ಮಾತ್ರ ಏನಿಲ್ಲ, ಸ್ವಲ್ಪ ಬಿಟ್ಟು ಕಳಪೆ ಊಟದಿದ್ದಿಲ್ಲ ರೀ. ಇದು ನಾನು ಹೇಳಿದ ಫಿಸಿಕಲ್, ಮೆಂಟಲ್. ಆಮೇಲೆ ಈ ಹುಡುಗನಲ್ಲಿ ಸೂಕ್ತವಾಗಿರುವ ಟ್ಯಾಲೆಂಟ್ಸ್ ಇದೆಯಲ್ಲ, ಅದನ್ನೆಲ್ಲ ಮೇಲೆತ್ತಬೇಕಾದ್ರೆ ವಿವಿಧವಾದ ಒಂದು ಪ್ರೋಗ್ರಾಮ್ಗಳು ಹಾಕ್ತಾಯಿದ್ರು. ಏನು ಹಾಬೀಸ್ ಅವ್ರಿಗೆ ತಕ್ಕಂತೆ ಒಬ್ಬ ಸಿಕ್ಬಿಟ್ಟಿದ್ದ, ಒಬ್ಬ ಪ್ರೇಮಾನಂದ್ ಅಂತಿದ್ದ, ಹಳಬರು ಬಿದ್ದ. ಅವನಿಗೆ ಬಹುಮುಖ ಪ್ರತಿಭೆ. ಅವ್ನಿಗೆ ಎಲ್ಲ ಇನ್ಸ್ಟ್ರೂಮೆಂಟ್ಸು ನುಡಿಸ್ಬಿಡೋನು. ಅವನು ಯಾವುದರಲ್ಲಿ ಪಾರಂಗತನೋ ನಮ್ಗೆ ಗೊತ್ತಿರಲಿಲ್ಲ. ಅವನು ನೋಡಿದ್ರೆ ಮಾಸ್ಟರ್ ಆಫ್ ಆಲ್ ಅಂತ ಅವನಿದ್ದ. ಹುಡುಗರಿಗೆ ತಯಾರು ಮಾಡಬೇಕಾದ್ರೆ ವೋಕಲ್ ಮ್ಯೂಸಿಕ್ ಆಗಲಿ, ಭಜನ್ ಗ್ರೂಪ್ ಸಂಗೀತ ಆಗಲಿ, ಒಂದು ಫೈನ್ ಆರ್ಟ್ಸ್ ಸೆಕ್ಷನ್ ಆಗಲಿ, ಎಲ್ಲನೂ ಹಾಬೀಸ್ನ ಕೊಟ್ಟು ಆ ಹುಡುಗರ ಲೆಜರ್ ಟೈಮ್ ಆ್ಯಕ್ಟಿವಿಟೀಸ್ ಯೂಸ್ಫುಲಿ ಸ್ಪೆಂಡ್. ಒಟ್ಟಾರೆ ಇಲ್ಲಿ 5 ವರ್ಷದ ನಂತರ ಹುಡುಗ ಹೋದರೆ ಅವನು ಎಲ್ಲದರಲ್ಲೂ ಅವನು ಸಾಕಷ್ಟು ಅವನಿಗೆ ಅನುಭವ ಇರಬೇಕು. ಬರೀ ಪುಸ್ತಕದ ಬದನೆಕಾಯಿ ಎಲ್ಲ ಅವನು. ಇನ್ನೊಂದು ಭಾಗ ಇತ್ತು ನೋಡಿ, ಈ ನಮ್ಮಲ್ಲಿ ಸಾಮಾನ್ಯವಾಗಿ ಹಿಡಿದು ಟೂರ್ ಅಂತಾರೆ. ಸ್ವಾಮೀಜಿ ಎಕ್ಸ್ಕರ್ಷನ್ ಅದು ಬರೀ ಎಕ್ಸ್ಕರ್ಷನ್ ಅಲ್ಲ, ಆ ಎಕ್ಸ್ಕರ್ಷನ್ ಎಲ್ಲನೂ ಎಜುಕೇಷನ್ ಪ್ರೋಗ್ರಾಮೇನೇ ಅದು ಅವ್ರದ್ದು. ಅದಕ್ಕೊಂದು ತಯಾರಿ ಮಾಡಿಸೋರು ನಮ್ಮ ಹುಡುಗರು. ಇವತ್ತು ಜ್ಞಾಪಿಸ್ಕೊಂಡ್ರೆ ಏನಪ್ಪ ಅಂದರೆ ಹೋಲ್ಡ್ ಹಾಲ್ ಕಟ್ಟೋದಾಗೆ ಎಷ್ಟು ಬಟ್ಟೆ ತೊಗೊಂಡೋಗ್ಬೇಕು, ಯಾವ ಮೂಲೆಯಲ್ಲಿ ಶರ್ಟ್ ಇರಬೇಕು, ಯಾವ ಮೂಲೆಯಲ್ಲಿ ನಿಂದು ಟಾಯ್ಲೆಟ್ರೀಸ್ ಟೂತ್ ಬ್ರಷ್ ಎಲ್ಲ ಇಡಬೇಕು, ಕತ್ಲೆ ಬಂದು ಹೀಗಂತ ತೆಗಿಬೇಕು, ಕರೆಕ್ಟಾಗಿ ಸಿಕ್ಕಬೇಕು. ಆ ಹೋಲ್ಡಲ್ಲಿ ಇಟ್ಕೊಂಡು ಬಸ್ ಹತ್ತೋದು ಹೇಗೆ, ರೈಲು ಹತ್ತೋದು ಹೇಗೆ. ಬಸ್ಸಲ್ಲಿ ಹೋಗೋದಾದ್ರೆ ಒಂದು ಬಸ್ನೇ ಕರೆಸ್ಬಿಡೋರು. ರಿಹರ್ಸಲ್. ಸ್ವಾಮಿ ವಾಸ್ ನೋನ್ ಫಾರ್ ರಿಹರ್ಸಲ್.
ಎಂಥ ರಿಹರ್ಸಲ್ ಅವ್ರದ್ದು ಅಂದರೆ, ನಮ್ಮ ರೆಸಿಟೇಷನ್ ಕಾಂಪಿಟಿಷನ್ ಆಗಲಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಲಿ, ಅದಕ್ಕೊಂದು ಸಮಯ ಇದೆ. ಆ ಸಮಯದೊಳಗೆ ಅದು ಬೀಳಬೇಕದು. ಕರೆಕ್ಟ್ಲಿ ಇಟ್ ಶುಡ್ ಸೆಟ್ ಇಟ್ ದ ಅಲಾಟೆಡ್ ಟೈಮ್. ಇಟ್ ಶುಡ್ ನಾಟ್ ಟ್ರಾನ್ಸ್ಗ್ರೆಸ್. ನನಗೆ ಸ್ವಾಮೀಜಿ ಸ್ವಲ್ಪ ಮಾಡು ಅಂತ ಹೇಳಿದ್ದಾರೆ, ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾತಾಡಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲದ್ರೆ ನಾನು ಅಲ್ಲಿ ನಿಲ್ಲಿಸಬೇಕು ಸ್ವಾಮೀಜಿ ಮತ್ತೆ ಮಾತಾಡುವಾಗ. ಅಂಥ ಒಂದು ರಿಹರ್ಸಲ್ಸ್ ಮಾಡಿ 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 ಹಿ ವುಡ್ ಅಚೀವ್ ಪರ್ಫೆಕ್ಷನ್ ಆ್ಯಂಡ್ ಸಿ ದಟ್ ಇಟ್ ದಿ ಎಂಟೈರ್ ಥಿಂಗ್ ವುಡ್ ಫಾಲ್ ಇನ್ ಟು ದಿ ಪ್ರೋಗ್ರಾಮ್ ಅಲಾಟೆಡ್, ಟೈಮ್ ಅಲಾಟೆಡ್ ಟು ದಟ್. ಹೀಗೆ ಪ್ರತಿ ಮುಖದ ಒಂದು ಆಯಾಮದಲ್ಲೂ ನಮ್ಮ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಿರಬೇಕು. ಇದು ಇವರ ವಿದ್ಯಾಭ್ಯಾಸದ ಶಿಕ್ಷಣದ ಕ್ರಮ. ಆ ಎಕ್ಸ್ಕರ್ಷನ್ನಲ್ಲೂ 3 ಭಾಗ. ಪ್ರಯರ್ ಟು ದಟ್ ಅದೊಂದು ಸೈಕಾಲಜಿ. ಅದು ಈ ಹುಡುಗ ನಾನು ಹೋಗ್ತೀನಿ ಅಂತ ಒಂದು ದೊಡ್ಡ ಒಂದು ಇಟ್ಕೊಡ್ತಾನೆ, ಅವನಿಗೊಂದು ಇಷ್ಟು ಟ್ರೈನಿಂಗು, ಅದಕ್ಕೊಂದು ಪುಸ್ತಕ ಪ್ರಿಂಟ್ ಮಾಡಿ ಅದಕ್ಕೊಬ್ಬರು ಅವನಿಗೆ ಹೇಳೋದು, ನೀ ಯಾವ್ಯಾವ ಊರಿಗೆ ಹೋಗ್ತೀಯ, ಏನೇನು ನೋಡಬೇಕು ಅಂತ. ಅಲ್ಲಿ ಹೋದ ಮೇಲೆ ಅವನಲ್ಲಿ ನೋಡ್ತಾನೆ, ಗೈಡ್ಸ್ ಇರ್ತಾರೆ, ಇವನ್ನೆಲ್ಲ ಬರ್ಕೋಬೇಕು. ಬಂದ ಮೇಲೆ ಅವನಿಗೆ ಬಿಡುಗಡೆ ಇಲ್ಲ, ಅದರ ಬಗ್ಗೆ ಬರೀಬೇಕು, ಅದಕ್ಕೊಂದು ಪ್ರೈಸ್ ಕೊಡು. ಅಂದರೆ ಎಕ್ಸ್ಕರ್ಷನ್ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಎಜುಕೇಷನ್. ಅಷ್ಟೆಲ್ಲ ಬಟ್ ನಮ್ಮ ವಿದ್ಯಾರ್ಥಿಗಳಲ್ಲಿ ಇಷ್ಟೆಲ್ಲ ನಾವು ಮಾಡ್ತೀವಲ್ಲ, ಈ ಮನೆಗೆ ಹೋದಾಗ ಏನು ಮಾಡ್ತಾರೆ? ರೀಡಿಂಗ್ ಹ್ಯಾಬಿಟ್ಸ್ ಇದೆ ಅವ್ರಿಗೆ, ಬರವಣಿಗೆ ಹ್ಯಾಬಿಟ್ಸ್ ಇದೆ ಅವ್ರಿಗೆ, ಒಳ್ಳೆ ಕ್ಯಾಲಿಗ್ರಫಿ ಇರ್ತಾರೆ, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅದಿದೆಯಾ ಹುಡುಗನಿಗೆ. ಇಷ್ಟು ಅವರ ವಿದ್ಯಾಭ್ಯಾಸ ಕ್ರಮದಲ್ಲಿ ಕೊಟ್ಟ ಒತ್ತುಗಳು ಯಾವುದನ್ನು ಬಿಟ್ಟಿರಲಿಲ್ಲ ಅವರು. ಮತ್ತು ನಮ್ಮ ದೇಶದ ಅಥವಾ ಇತರ ದೇಶಗಳಲ್ಲಿ ನೋಡಿ, ಶ್ರೇಷ್ಠ ವ್ಯಕ್ತಿಗಳೆಲ್ಲೂ ಒಂದು ಅಭ್ಯಾಸ ಇದೆ, ಅವರ ದಿನಚರಿಯಲ್ಲಿ ಏನೇನು ಕಂಡರೂ ಶ್ರೇಷ್ಠವಾದ ಅಂಶಗಳನ್ನೆಲ್ಲ ಬರೆದಿರ್ತಾರೆ, ಡೈರಿ ಅಂತ ಕರೀತಾರೆ. ಇವರು ನಮ್ಮ ವಿದ್ಯಾರ್ಥಿಗಳು ಕೂಡ ಹಾಗೆ ಮಾಡಬೇಕಪ್ಪ ಅಂಥವ್ರಿಗೆ. ಇವರು ಡೈರಿ ಅಂದರೆ ಬರೀ ಡೈರಿ ಅಲ್ಲ, ಅದರಲ್ಲಿ ಎಜುಕೇಷನ್ ಆಸ್ಪೆಕ್ಟ್ ಇರಬೇಕು. ಆ ಹುಡುಗನ ಏನೇನಿರಬೇಕಪ್ಪ, ಅವನ ಬೆಳವಣಿಗೆ ಬಗ್ಗೆ ಬರೀಬೇಕು, ಅವನ ಹೈಟ್ ಹೇಗೆ ಹೋಗ್ತಾ ಇದೆ, ವೆಯ್ಟ್ ಹೇಗೆ ಹೋಗ್ತಾ ಇದೆ, ಅವನ ಮಾರ್ಕ್ಸ್ ಹೇಗೆ ಬರ್ತಾಯಿದೆ, ಅದಕ್ಕೆಲ್ಲ ಬಾರ್ ಕಾಲಮ್ಸು ಮಾಡಬೇಕು. ಆಮೇಲೆ ಒಬ್ಬ ಸತ್ಪ್ರಜೆಗೆ ಬೇಕಾದ ಸಲ್ಲಕ್ಷಣಗಳು ಎಷ್ಟಿರಬೇಕು. ಅಮೇರಿಕನ್ ಎಜುಕೇಷನ್ ವಾಸ್ ದೆನ್ ನಮಗೆಲ್ಲರಿಗೂ ಒಂದು ಏನು ದಾರಿದೀಪ ಇದ್ದಾಗೆ. ಅಲ್ಲಿಂದ ಪುಸ್ತಕ ತರಿಸಿ 11 ಐಟಮ್ ತೆಗೆದರು, ಸೇಲಿಯಂಟ್ ಫೀಚರ್ಸ್, ಎಸೆನ್ಷಿಯಲ್ಸ್ ದಟ್ ದಿ ಬಾಯ್ ಮಸ್ಟ್ ನೋ ಅಂತ ಮಾಡಿದ್ರು. ಕೊನೆಗೆ ಏನೇ ಎಲ್ಲ ಆಯ್ತಲ್ಲ, ನಮ್ಮ ದೇಶದ್ದಿಲ್ವ, ಸ್ವಾಮೀಜಿಯವ್ರ ಸ್ಟೇಟ್ಮೆಂಟ್ ತೆಗೆದು, ವಿವೇಕಾನಂದ ಸ್ಟೇಟ್ಮೆಂಟ್ ನಮ್ಮ ಸಂಸ್ಕೃತಿಯ ಬಗ್ಗೆ, ಮೌಲ್ಯಗಳ ಬಗ್ಗೆ ಇರ್ತಿಲ್ಲ, ಅದು 12ನೇದಾಗಿ ಮಾಡಿಟ್ರು. ಅದಕ್ಕೆ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಅವರು ನಮಗೆ ನೋಡಿ ಒಂದು ವಿಚಾರ, ಇಂಥ ಅವರ ಶಕ್ತಿ ಇತ್ತಲ್ಲ. ನಾವೆಲ್ಲ ಟೀಚರ್ಸು ಆಗ ಸುಮಾರು ವಾರಕ್ಕೆ 3 ಸಲ ಅಟ್ಲೀಸ್ಟ್ ಮೀಟಿಂಗ್ ಇರೋದು ಸ್ವಾಮೀಜಿ ರೂಮ್ನಲ್ಲಿ. ಅವರು ಹೇಳ್ತಿದ್ರೆ ಅವರು ಹೋಗೋ ಧಾಟಿ ಇದೆಯಲ್ಲ, ಆ ವೇಗ ನಮಗೇನು ಅರ್ಥನೇ ಆಗ್ತಿರಲಿಲ್ಲ, ನಿಜವಾಗಿ ಹೇಳಬೇಕು. ಇಲ್ಲ, ನನ್ನ ಸೀನಿಯರ್ಸ್ ಇದ್ದರೆ ಅವ್ರಿಗೆ ಹೋಗ್ತಾ ಆಗ್ತಿರಲಿಲ್ಲ, ನನಗಿಂತ ಅವ್ರು 3 ವರ್ಷ 4 ವರ್ಷ ಸೀನಿಯರ್ಸು. ಸ್ವಾಮೀಜಿಯವರ ಧಾಟಿ ನಮಗೆ ವೆರಿ ಡಿಫಿಕಲ್ಟ್ ಟು ಕ್ಯಾಚ್ ಎ ಸ್ಪೀಡ್ ಆಫ್ ಥಾಟ್ಸ್. ಬಟ್ ಸ್ಟಿಲ್ another great dimension and quality of the Swami was he had trust in us. These fellows will hang on here. ಇಲ್ಲಿರ್ತಾರೆ, ನಮ್ಮ ಶಾಲೆಗೆ ನಡೆಸ್ತಾರೆ, ಏನೋ ಒಂದು ನಂಬಿಕೆ ಇತ್ತು ಅಂತ ಕಾಣುತ್ತೆ. ಅದರ ಮೇಲೆ ಅವರು ಪದೇ ಪದೇ ಹೇಳಿ ನಮಗೊಂದು ಟ್ರೈನಿಂಗು, ನಾವು ಹುಡುಗರು ಟ್ರೈನಿಂಗ್. ಇದು ವಿದ್ಯಾಭ್ಯಾಸದ ಕ್ರಮದಲ್ಲಿ ಸ್ವಾಮಿ ಶಾಂಭವಾನಂದರು ಈ ವಿದ್ಯಾಶಾಲೆ ಮಾಡಿದ್ದು. ಇವತ್ತಿಗೆ ಏನಾಗಿದೆ, ಎಲ್ಲ ಈ ನಮ್ಮ ಹಳೆಯ ವಿದ್ಯಾರ್ಥಿಗಳೆಲ್ಲ ಸಮಾಜ ಸೇವೆಯಲ್ಲಿದ್ದಾರೆ, ಅವರವರೇ ಸ್ವಂತ ಉದ್ಯಮಗಳಿದ್ದಾರೆ, ಭಾರಿ ಅಂತಸ್ತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಇವರೆಲ್ಲ ಅಂತಾರಾಷ್ಟ್ರೀಯ ವಿಷಯದಲ್ಲೂ ತಪ್ಪನವರು ಓಡಾಡಿದ್ದಾರೆ. ಅವರು ಎಲ್ಲ ನೋಡಿದ್ರೆ ಸ್ವಾಮೀಜಿಯವರು ಅವತ್ತು ಇಷ್ಟೊಂದು ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಕೊಟ್ಟ ಹೊತ್ತು, ಅದರ ಫಲ ಈಗ ಈ ಮರ ಹಣ್ಣು ಬಿಟ್ಟು ಕಾಯಿ ನೋಡ್ತಾ ಇದೆ. ಅದನ್ನು ನೋಡಿದಾಗ ನಮಗೆ ಎಸ್, ಸ್ವಾಮೀಜಿಯವರ ಒಂದು ಐಡಿಯಾ, ಕಾನ್ಸೆಪ್ಟ್ ಆಫ್ ಇಂಟೆಗ್ರಲ್ ಎಜುಕೇಷನ್ ಏನಿತ್ತು, ಅದರ ಫಲ ನಾವು ನೋಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ವಿದ್ಯಾಶಾಲೆ ಹುಡುಗರಿಗಿಂತ ಮೈಸೂರು ಸಿಟಿ ಹುಡುಗರಿಗೆ ಏನಾರು ಮಾಡಬೇಕಲ್ಲ ನೋಡಿ, ಇದು ಹೆಚ್ಚು ಜನ ಗೊತ್ತಿಲ್ಲ. ಅವರು ಒಂದು ಸಬ್ಜೆಕ್ಟ್ ತೊಗೊಂಡ್ರಷ್ಟೇ, ವಿಜ್ಞಾನದ ಪಾಠ. ಅವ್ರು ಯೋಚನೆ ಮಾಡಿದ್ರು, ಎಷ್ಟೋ ಶಾಲೆಗಳು ನಗರದಲ್ಲಿದೆ, ಎಲ್ಲ ಶಾಲೆಗಳು ಉತ್ತಮ ಅಧ್ಯಾಪಕರು ಇರ್ತಾರೆ, ಆದರೆ ಕೆಲವು ಶಾಲೆಗಳಿದೆ
ವಿಜ್ಞಾನದ ಪ್ರಯೋಗಾಲಯ ಇರೋದಿಲ್ಲ, ಶೋಚನೀಯ ಇದು. ಒಳ್ಳೆಯ ಅಧ್ಯಾಪಕರು ಇರ್ತಾರೆ, ಮಾಡಬೇಕು ಅನ್ನೋ ಉತ್ಸಾಹ ಹುಡುಕಿರುತ್ತೆ, ಆದರೆ ಫೆಸಿಲಿಟಿ ಇಲ್ಲ. ಇನ್ನು ಕೆಲವು ಕಡೆ ಫೆಸಿಲಿಟಿ ಇದೆ, ಆ ದುರದೃಷ್ಟವಶಾತ್ ಆ ಭಾಗಕ್ಕೆ, ವಿಜ್ಞಾನದ ಭಾಗಕ್ಕೆ ಒಳ್ಳೆ ಟೀಚರ್ ಇರಲ್ಲ. ಈ ಎರಡನ್ನೂ ಗಮನಿಸಿ ಇವರೊಂದು ಹೊಸ ಚಿಂತನೆ ತರ್ತಾರೆ. ಮೈಸೂರು ನಗರ ನಮ್ಮಿಂದ ಬಿಟ್ಟರು ಮುಂದಕ್ಕೆ ಹೋದರು ಸ್ವಾಮೀಜಿ. ಇಟ್ ಇಸ್ ನಾಟ್ ಫೋಕಸ್ ಓನ್ಲಿ ಆನ್ ವಿದ್ಯಾಶಾಲೆ, ಸಿಟಿ ಲೆವೆಲ್ಗೆ ಹೋದರು. ಈ ಒಂದು ಶಾಲೆಗಳಿಗೆ ನಾವು ಒಂದು ಮೊಬೈಲ್ ಲ್ಯಾಬ್ ಅಂತ ಮಾಡೋಣವೇ ಅಂತ. ಸೊ ನಮ್ಮ ಸೀನಿಯರ್ ಟೀಚರ್ಸ್ ಒಂದಿಬ್ಬರು ಹೋಗಿ ಅದನ್ನು ಕನ್ಸಲ್ಟ್ ಮಾಡಿದಾಗ ಕೆಲವರ ಧೋರಣೆ ವೆರಿ ಸ್ಯಾಡ್ ಟು ಸೇ ಅದು ಸರಿಯಾಗಿ ಬರಲಿಲ್ಲ. ಏನು ದೊಡ್ಡ ಹಿರಿಯಣ್ಣ ಬಿಗ್ ಬ್ರದರ್ ಆ್ಯಟಿಟ್ಯೂಡ್ ಅಂತ ನೋಡಿ ಆಂಗ್ಲ ಭಾಷೆಯಲ್ಲಿ ಅಂತ ಅವರ ಭಾವನೆ. ಸ್ವಾಮೀಜಿಗೆ ಭಾಳ ಬೇಸರ ಆಗೋಯಿತು. ಇನ್ನೊಂದು ಬಿಡಲಿಲ್ಲ ಅವರು, ಎಂಥ ಛಲವಾದಿಗಳವರು. ಈ ಹುಡುಗರಿಗೆ ಮಾಡಬೇಕಾದ್ರೆ ಇನ್ನೊಂದು ಪ್ಲ್ಯಾನ್ ಮಾಡೋಣ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ. ಪ್ಲ್ಯಾನ್ ಬಿ ಏನಪ್ಪ ಅಂದರೆ, ನಾವು ಹುಡುಗರ ಹತ್ರ ಒಂದು ಹುಡುಗರನ್ನ ಇಲ್ಲಿ ಕರೆಸ್ಬಿಡೋಣ, ನೋಡಿ ಕೇಳಿ. ಕೆಲವು ಶಾಲೆಗಳವರು ಒಪ್ಪಿಕೊಟ್ರು. ಅಲ್ಲಿಯ ಟೀಚರ್ಸ್ ಬಂದರು, ನಮ್ಮಲ್ಲಿ ದೊಡ್ಡ ಲ್ಯಾಬೊರೇಟ್ರಿ ಇದೆ, ಇಲ್ಲೇ ನಿಮ್ಮ ಪ್ರಯೋಗಗಳು ಸೈನ್ಸ್ ಕ್ಲಾಸೆಲ್ಲ ನೀವೇ ಮಾಡಿ ಸರ್, ನಾವು ಮಾಡಲ್ಲ ನೀವೇ ಮಾಡಿ, ಇದಕ್ಕೆ ಬೇಕಾದ ಸಲಕರಣೆಗಳನ್ನು ನಾವೇ ಕೊಡ್ತೀವಿ. ಆಮೇಲೆ ಇದರಲ್ಲಿ ಏನಾರ ಡ್ಯಾಮೇಜ್ ಆಯಿತು ಅಂತಂದರೆ ಡೋಂಟ್ ವರಿ, ನಮ್ಮದೇ ಖರ್ಚು. ಏನಾದರೂ ಆಗಲಿ ನಗರದ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ವಿದ್ಯಾಶಾಲೆಯಿಂದ ಒಂದು ಸೇವೆ. ನೋಡಿ, ಅವರು ಕಾಲವಾದ ಮೇಲೆ ಸ್ವಾಮಿ ಸುರೇಶಾನಂದಜಿಯವರು ಇದನ್ನೆಲ್ಲ ಗಮನ ಇಟ್ಕೊಂಡು ನಗರದ ವಿದ್ಯಾರ್ಥಿಗಳ ಮೇಲೆ ಸ್ವಾಮಿ ಎಷ್ಟು ಪ್ರೀತಿ ಇತ್ತು, ಅದಕ್ಕೇನಾರ ಮಾಡಿ ನಗರದ ವಿದ್ಯಾರ್ಥಿಗಳಿಗೆ ಇನ್ವಾಲ್ವ್ ಮಾಡೋ ಥರ ಮಾಡಿ ಒಂದು ಜನರಲ್ ನಾಲೆಜ್ ಕಾಂಪಿಟೇಷನ್ ಮಾಡಬೇಕು. ಸೀಡ್ ಐಡಿಯಾ ಅದು. ಇವತ್ತಿಗೆ 50 ವರ್ಷ ಆಯಿತು, ಇವತ್ತೆಲ್ಲ ಹೇಳಿದ್ರಲ್ಲ, ಇದರ ಹಿಂದಿನ ಐಡಿಯಾ ಇದು. ಸ್ವಾಮೀಜಿಯವರ ಒಂದು ವಿಶಾಲ ಹೃದಯ, ನಗರದ ವಿದ್ಯಾರ್ಥಿಗಳ ಮೇಲೆ ಅವರಿಗಿದ್ದ ಪ್ರೀತಿ, ವಾತ್ಸಲ್ಯ. ಸ್ವಾಮಿ ಶಾಮೂಲಿ ಇಂತಹ ಬಹುಮುಖ ಪ್ರತಿಭೆಯ ಸ್ವಾಮಿ. ಇವರು ಎಲ್ಲಿ ಯಾರಿಗಾದರೂ ತೊಂದರೆ ಆದರೆ, ವಿದ್ಯಾಶಾಲೆಗೂ ಅಷ್ಟು ಸಹಾಯ ಮಾಡಿದವ್ರ ಮನೆಗೆ ತೊಂದರೆ ಆಗಿಬಿಟ್ರೆ, ಒಂದು ಇವರು ವಾಪಸ್ಸು ಆ ಕೃತಜ್ಞತೆ ತೋರಿಸೋ ಗುಣ ಇದೆಯಲ್ಲ, ಸ್ವಾಮೀಜಿಯವ್ರನ್ನ ಮೀರ್ಸೋಕ್ಕಾಗ್ತಿರಲಿಲ್ಲ. ಇಲ್ಲಿ ಒಬ್ಬರು ಅಧಿಕಾರಿಗಳಿದ್ದರು, ನಮ್ಮ ಸ್ವಿಮ್ಮಿಂಗ್ ಪೂಲ್ ನೀರು ಕಡಿಮೆ ಬರ್ತಾಯಿತ್ತು. ಆವಾಗ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ಬಂದು ನೋಡಿದ್ರು, ಹೌದಪ್ಪ ಇದು ನಿಜವಾಗ್ಲೂ ಬೇಕು ಇವರಿಗೆ, ಸ್ವಿಮ್ಮಿಂಗ್ ಪೂಲ್ ಬರ್ತೀವಿ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಕೊಡಬೇಕು ಅಂತ ಒಂದು ವಿಶೇಷವಾದ ಲೈನ್ನ ಕೊಟ್ಬಿಟ್ರು. ದುರದೃಷ್ಟವಶಾತ್ ಆ ಅಧಿಕಾರಿ ಆರೋಗ್ಯದ ಕಾರಣದಿಂದ ಕಾಲು ಹೋಗ್ಬಿಟ್ರು. ಸ್ವಾಮಿಗಳು ಗೊತ್ತಾದ ಮೇಲೆ ಅವ್ರು ಮನೆಗೆ ಹೋಗ್ತಾರೆ, ಅಲ್ಲಿಗೆ ಮಾಡಿದ್ರು. ಆಮೇಲೆ ಇಲ್ಲಿ ಅಧ್ಯಾಪಕ ಕಳಿಸಿದ್ರು, ಆ ಮನೆಗೆ ಹೋಗಿ ಅಲ್ಲಿ ಯಾರು ಹುಡುಗರು ಇದ್ದಾರೆ ಓದ್ತಾ ಇದ್ದಾರೆ ನೋಡಿ ಇದ್ದವಾಗ ಆ ಶಾಲೆಯಿಂದ ಬಿಡಿಸಿ ಇಲ್ಲಿ ತೊಗೊಂಬನಿವನ್ನ ಬಿಟ್ಟರು. ನೋಡಿ ಕೃತಜ್ಞತೆ. ಆ ಹುಡುಗನ್ನ ನೀ ಇಲ್ಲೇ ಇರಪ್ಪ, ಇಲ್ಲೇ ಓದು ಎಲ್ಲ. ಹೊರಗಡೆ ಇಂಥ ಹುಡುಗರಿಗೆ ಏನು ಹೇಳ್ತೀವಿ? ಫ್ರೀಶಿಪ್ ಅಂತೀವಿ. ಸ್ವಾಮೀಜಿ ಕೋಪ, ಹೇಯ್ ಫ್ರೀಶಿಪ್ ಅನ್ಬೇಡ. ಫ್ರೀಶಿಪ್ ಅಂದರೆ ಅದರೊಂದು ನೆಗೆಟಿವ್ ಆ್ಯಟಿಟ್ಯೂಡ್ ಇದೆ. ಇವನು ಪೇಯಿಂಗು, ಇವನು ಫ್ರೀ. ನೋ, ಕಾಲ್ ಹಿಮ್ ಸ್ಕಾಲರ್ ಅಂದರು. ಎಜುಕೇಷನ್ ಸೈಕಾಲಜಿಸ್ಟ್, ಸನ್ಯಾಸಿ, ಎಜುಕೇಷನ್ ಸೈಕಾಲಜಿ. ಅದೇ ಥರ ಸ್ಟೂಡೆಂಟ್ಸ್ ಯೂನಿಯನ್, ಈ ಜವಾಬ್ದಾರಿಗಳು, ಸೇವೆ ಅಂತ ಹೇಳಿದ್ರಲ್ಲ, ಈ ವಿದ್ಯಾಶಾಲೆಯಲ್ಲಿ ನಡೆಸುವ ಸೇವೆಗಳಿಗೆಲ್ಲರೂ ಹುಡುಗರನ್ನು ಇನ್ವಾಲ್ವ್ ಮಾಡೋದು. ಸ್ಟೂಡೆಂಟ್ ಹೊರಗಡೆ ಯೂನಿಯನ್ ಅಂತೀವಿ. ಯೂನಿಯನ್ ಅಂದರೆ ಕಾರ್ಮಿಕರ ಸಂಘಕ್ಕೆ ಒಂದು ಐಡಿಯಾ ಬರುತ್ತೆ, ಬರಬಾರ್ದು. ಸ್ಟೂಡೆಂಟ್ಸ್ ಕೌನ್ಸಿಲ್ ಅಗೇನ್ ಎಜುಕೇಷನ್ ಸರಿ. ಅದೇ ಥರ ಪ್ರೈಸ್ ಡಿಸ್ಟ್ರಿಬ್ಯೂಟ್, ಫಸ್ಟ್ ಸೆಕೆಂಡ್ ಥರ್ಡ್ ಅಂತಾರೆ. ಇನ್ನೊಂದು ಕೊಡ್ತಾರೆ, ಗೊತ್ತಿದೆಯಾ? ಅದೇನು ಹೇಳಿ? ಸಮಾನಾಧಿಕಾರ ಏನೋ ಕಣ್ಣೊರೆಸೋ ಪ್ರೈಸ್, ಅದು ಕನ್ಸಲೇಷನ್ ಪ್ರೈಸ್. ಸ್ವಾಮೀಜಿ ಕೋಪ ಅವ್ರಿಗೆ, ಏನೇ ಕಣ್ಣೊರೆಸ್ತಾರೆ, ಕಾಲೇಜ್ ಸ್ಪೆಷಲ್ ಪ್ರೈಸ್. ಇವರ ಐಡಿಯಾನ ಮೀರ್ಸೋಕ್ಕೆ ಸಾಧ್ಯವಿಲ್ಲ ರೀ. ಎಂಥ ಸೈಕಾಲಜಿ! ಮತ್ತು ಬಾಯಿ ಒಂದು ಸೈಕಾಲಜಿ ಯಾವ ಶಾಲೆಯಲ್ಲಿ ಇಡೀ ದೇಶದಲ್ಲೇ ಕಾಣಲ್ಲ ನೀವು. ಒಂದು ಸೈಕಾಲಜಿ ಡಿಪಾರ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಹುಡುಗರು ವಾಸ ಮಾಡುವಾಗ ಆ 10 ವಯಸ್ಸಿನ ಹುಡುಗರು ಕ್ಲಾಶಸ್ ಇದ್ದೇ ಇರುತ್ತೆ, ಏನಾರು ಒಂದು ಭೇದ ಭಾವನೆಗಳು ಇದ್ದೇ ಇರುತ್ತೆ. ಸಂಘ ಜೀವನದಲ್ಲಿ ಒಟ್ಟಿಗೆ ಮಾಡೋದು ಬಹಳ ಕಷ್ಟ ಇದೆ, ಮನೆಗಳಲ್ಲೇ ಕಷ್ಟ ಇದೆ. ಇದಕ್ಕಾಗಿ ನಾವು ಯಾವ ರೀತಿ ಮಾಡಬೇಕು, ಒಂದು ಕೌನ್ಸಿಲಿಂಗ್ ಅಂತ ಮಾಡಿ ಡಾಕ್ಟರ್ ಬಿ ಕುಪ್ಪಸ್ವಾಮಿ, ಹಳಬರು ಗೊತ್ತಿರಬೇಕು, ಪ್ರೊಫೆಸರ್ ಕುಪ್ಪಸ್ವಾಮಿ ಏನಿದ್ರು, ಅವರ ನೇರ ಶಿಷ್ಯರಾದ ಡಾಕ್ಟರ್ ಶ್ರೀಕಂಠ ರಾವ್ ಅಂತ ಅವ್ರನ್ನ ಇಲ್ಲಿಗೆ ತಂದು ಕೂರಿಸಿದ್ರು. ಅವ್ರ ಜೊತೆಗೆ ಒಂದು ಅಸಿಸ್ಟೆಂಟು ನಮ್ಗೆ ಹಾಕಿ ಟ್ರೈನಿಂಗ್ ಕೊಟ್ಟು, ಸೈಕಾಲಜಿ ಡಿಪಾರ್ಟ್ಮೆಂಟು ಪ್ಲಸ್ ಒಬ್ಬಿಸೋ ಟ್ರೈನ್ ತೊಳೆ.
ಹೀಗೆ ಸ್ವಾಮೀಜಿಯವರು ಬಹುಮುಖ ಪ್ರತಿಭೆಯಲ್ಲಿ ಮಾಡಿದರು. ಈ ಹುಡುಗರನ್ನ ಇನ್ವಾಲ್ವ್ ಮಾಡಿ ಸ್ಟೂಡೆಂಟ್ಸ್ ಯೂನಿಯನ್ನಲ್ಲಿ ಹಲವಾರು ವಿಭಾಗಗಳಿದೆ, ವಿದ್ಯಾಶಾಲೆ ಸುಮಾರು 18 ವಿಭಾಗಗಳಿದೆ ಸ್ವಾಮೀಜಿ. ಅಷ್ಟಕ್ಕೂ ಕೂಡ ಸೆಕ್ರೆಟರೀಸ್, ಯೂನಿಯನ್ ಪ್ರೆಸಿಡೆಂಟ್ ಇರಬೇಕು, ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಎಲ್ಲರಿಗೂ ಕೂಡ ಮಾಡಿ ಸ್ಟೂಡೆಂಟ್ಸ್ ಕೌನ್ಸಿಲ್. ಹೊರಗಡೆ ಏನಾಗುತ್ತೆ, ಸ್ಟೂಡೆಂಟ್ಸ್ ಯೂನಿಯನ್ನೆಲ್ಲ ಗಲಾಟೆಗಳಿದೆ ನೋಡಿ, ಅವನು ಪ್ರೆಸಿಡೆಂಟ್ ಆಗುತ್ತೆ, ಅವನೇ ದಾದಾ. ನಾರ್ತಲ್ಲಿ ಅವ್ರಿಗೆ ಠಾಕೂರ್ ಅಂತ ಕರೀತಾರೆ. ಅವನು ಠಾಕೂರ್ ಅಂದರೆ ಅವನೇ ದಾದಾ. ಅವನು ಹೇಳಿದಾಗೆ ಪ್ರೊಫೆಸರ್ಸ್ ಎಲ್ಲ ಕೇಳಬೇಕು, ಆ ಥರ ಆಗಿಬಿಡ್ತದೆ. ಇವ್ರು ಏನು ಮಾಡಿದ್ರು, ನಮ್ಮದು ಡೆಮೋಕ್ರಸಿ ಇದು ನಮ್ಮ ದೇಶ. ಇವನಿಗೆ ಡೆಮೋಕ್ರೆಟಿಕ್ ವ್ಯಾಲ್ಯೂ ಗೊತ್ತಾಗಬೇಕು ಹುಡುಗರಿಗೆ. ಸೀಕ್ರೆಟ್ ಬ್ಯಾಲೆಟಲ್ಲಿ ವೋಟ್ ಹಾಕ್ತಾರೆ, ಅವ್ರ ಹುಡುಗರ ಎದುರಿಗೆ ಅದನ್ನು ಎಣಿಸ್ತಾರೆ, ಅವ್ರಿಗೆಲ್ಲ ಸಮಾನವಾಗಿ ಹಂಚಿಬಿಟ್ಟು ನೀನು ಜವಾಬ್ದಾರಿ ಕೊಡ್ತಾರೆ. ಕೊಟ್ಬಿಟ್ಟು ಇವನು ತಾನು ಬರೋ ರೀತಿಯಾಗಿ ಬಾಕಿ ಹುಡುಗರ ಜೊತೆಗೆ ಜಂಬದಿಂದ ತೋರಿಸ್ಕೊಳಕ್ಕಾಗಲ್ಲ. ಅದು ಎಲ್ಲ ಕೌನ್ಸಿಲ್ ಮೀಟಿಂಗ್ನಲ್ಲೂ ಸ್ವಾಮಿಗಳು ಪ್ರೆಸೆಂಟ್ ಆಗಿರ್ತಾರೆ. ಅಂದರೆ ಕಂಟ್ರೋಲ್ ಡೆಮಾಕ್ರಸಿ. ಇದೊಂದು ಹೊಸ ಐಡಿಯಾ ಸ್ವಾಮಿ ಶಾಂಭವನತ್ರದ್ದು. ಸೇವೆ ಮಾಡಬೇಕು. ಯಾತಕ್ಕೆ ಇವ್ರನ್ನೆಲ್ಲ ತೊಗೊಂಡ್ರು ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಆ್ಯಂಡ್ ಅಸೋಸಿಯೇಟಿಂಗ್ ವಿತ್ ಅದರ್ಸ್, ಫ್ರೆಂಡ್ಶಿಪ್ ಡೆವಲಪ್ಮೆಂಟ್ ಇದೆ, ಕನ್ಸರ್ನ್ ಫಾರ್ ಅದರ್ಸ್ ಬರಬೇಕು, ರೆಸ್ಪಾನ್ಸಿಬಿಲಿಟಿ ಬರಬೇಕು, ಸಮವಾಗಿ ತಾನು ಓದ್ತಾ ಇರಬೇಕು, ಜವಾಬ್ದಾರಿನೂ ತಗೋಬೇಕು, ಸೇವೆನೂ ಮಾಡಬೇಕು, ನಾನು ಬರಬೇಕು. ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಹುಡುಗರು ಸಮಾಜ ಸೇವೆ ವಿದ್ಯಾಶಾಲೆ ಹುಡುಗರು ಇದ್ದಾರೆ. ನೋಡಿದ್ರೆ ಸಾರ್ಥಕವಾಯ್ತಪ್ಪ, ಇಂಥ ಒಂದು ಎಜುಕೇಷನ್ ಸ್ವಾಮೀಜಿ ಕೊಟ್ಬಿಟ್ರೆ. ಈ ಇಂಥ ಬಹುಮುಖ ಪ್ರತಿಭೆ ಸ್ವಾಮಿ ಶಾಂಭವಂಜಿಯನ್ನು ನಾವು ಕೆಲವೇ ಪದಗಳಲ್ಲಿ ಹಿಡಿದಾಕ್ಬಿಡ್ಬೋದು, ಬಟ್ಟೆ ಇಳಿಸ್ಬಿಡ್ಬೋದು. ಇವರೊಬ್ಬರು ವಿಶಿಷ್ಟ ವ್ಯಕ್ತಿ. ಇವರು ಮಾಡಿದ ಪ್ರಯತ್ನಗಳೆಲ್ಲ ವಿಶೇಷ ಯತ್ನ. ಇಷ್ಟೇ, ವಿಶಿಷ್ಟ ವ್ಯಕ್ತಿ, ವಿಶೇಷ ಯತ್ನ ಹಿಡಿದಾಕ್ಬಿಡ್ಬೋದು ಸ್ವಾಮಿಗಳನ್ನ, ಮೀರಿಸೋರೇ ಇಲ್ಲ. ಈ ಒಂದು ಜೊತೆ ಪದ ವಿಶಿಷ್ಟ ವ್ಯಕ್ತಿ, ವಿಶೇಷ ಯತ್ನ. ಇನ್ನೊಂದು ಜೋಡಿ ಪದದಲ್ಲಿ ಸಿಕ್ಕಾಕ್ಸಿಬಿಡೋದು ಸ್ವಾಮಿಗಳನ್ನ. ಯು ಕ್ಯಾನ್ ಡಿಫೈನ್ ಸ್ವಾಮೀಜಿ ಇನ್ 2 words: ಫೇತ್, ಡೈನಮಿಸಮ್. ಗುರು ಮಹಾರಾಜರ ತೀವ್ರ ಶ್ರದ್ಧೆ ಅವ್ರಿಗೆ. ಒಂದೇ ಒಂದು ಸ್ವಾಮಿ ಈ ಹಿಂಸೆದು ಇದೆಲ್ಲ ಪ್ಲ್ಯಾನ್ ಮಾಡಿದಾಗ ಆ ಭೂಪಟ, ನೀಲನಕ್ಷೆ, ಬ್ಲೂ ಪ್ರಿಂಟೆಲ್ಲ ಇತ್ತಲ್ಲ, ಅದನ್ನು ಸೋದರ ಸನ್ಯಾಸಿಗಳಿಗೆ ಆಶ್ರಮದಲ್ಲಿ ತೋರಿಸ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ದಾರಂತೆ. ಅಲ್ಲಿ ಸೋಮನಾಥ್ ಅಂದರು ಹಾಸ್ಯ ಪ್ರವೃತ್ತಿ, ರೆಡಿ ವಿಟ್, ಇಟ್ ವಾಸ್ ನೋನ್ ಫಾರ್ ಇಟ್ ಆಲ್ಸೋ. ಅವರ ಒಂದು ಅಸಂಖ್ಯಾತವಾದ ಪುಸ್ತಕಗಳು ಬರೆದಿದ್ದಾರೆ, ಅದ್ರ ಜೊತೆಗೆ ರೆಡಿ ವಿಟ್ ಅವ್ರದ್ದು. ಅವ್ರು ಹೇಳ್ತಾರಂತೆ, ನೋಡ ಇಲ್ಲಿ ತೋರಿಸ್ತಾರೆ ನೋಡಪ್ಪ, ಇಲ್ಲಿ ಪ್ರೇಯರ್ ಹಾಲು, ಇಲ್ಲಿ ಊಟದ ಮನೆ, ಇದು 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 ಅಂತೆಲ್ಲ ತೋರಿಸ್ತಾ ಇದ್ರೆ ಅವರು. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಗಗನದಲ್ಲಿರುವ ಅರಮನೆ ಅಂತಿದೆ, ಕ್ಯಾಸಲ್ ಇನ್ ದಿ ಏರ್ ಅಂದ್ಬಿಟ್ಟು. ನೀವು ಹೇಳಿದೆ ಇವ್ರ ಜೋಬಲ್ಲಿ ದುಡ್ಡೇ ಇಲ್ಲ, ನಾಳೆ ಕೂಲಿ ಕೊಡೋಕ್ಕೆ ದುಡ್ಡಿಲ್ಲ ಇವ್ರಿಗೆ. ಇವರು ಇದೇನೇ ದೂರದರ್ಶಿತ್ವ. ಎಂತಹ ಧೀರರು ಹೆದರುವಂತಹ ಬೃಹದ್ ಯೋಚನೆ ಅಂತ ಹೇಳ್ತೀನಿ ಇದೆ ಇವ್ರಿಗೆ ಅತೀ ವಿಷಯ. ಅವ್ರು ಹೇಳ್ತಾರೆ, ವಿಚಲಿತರಾಗಲಿಲ್ಲ ಸ್ವಾಮೀಜಿ, ಬೇಜಾರು ಬಿಟ್ಕೊಳ್ಳಿಲ್ಲ. ಅವರು ಹೇಳ್ತಾರೆ, ಸ್ವಾಮೀಜಿ ಸೋಮನಾಥ್ ಅಂದದ್ದೇ ಮಾತು. ಸ್ವಾಮೀಜಿ ಏನು ಉತ್ತರ ಕೊಟ್ಟರು ಅವ್ರಿಗೆ? ಇಟ್ ಲುಕ್ಸ್ ಲೈಕ್ ಎ ಕ್ಯಾಸಲ್ ಇನ್ ದಿ ಏರ್ ಅಂತ. ಎಸ್, ಎವ್ರಿಥಿಂಗ್ ಇನ್ ದ ಬಿಗಿನಿಂಗ್ looks like that. Given the grace, that castle can be brought down to earth, and you can see it you can make it functioning. ಭಗವಂತನ ಕೃಪೆ ಇದ್ದರೆ ಅದನ್ನು ಇಳಿಸ್ಬೋದು, ಭೂಮಿಗೆ ಕಾರ್ಯಗತವಂತ ಮಾಡ್ಬೋದು ಅದನ್ನು. ಇದೊಂದು ಸಿಂಹದ ಅಂಥ ಧೀಮ. ಅದರಲ್ಲಿ ಫೇತ್ ಇನ್ ಗುರುಮರ. ಈ 4 ಪದಗಳೊಳಗೆ ಕೆಲವರು ಇವರಿಗೆ ಪ್ರಾತಸ್ಮರಣೆ ಇರುತ್ತಾರೆ. ಪ್ರಾತಸ್ಮರಣೆ ಅಷ್ಟೇ ಅಲ್ಲ, 24 ಗಂಟೆ ಇವ್ರನ್ನ ಸ್ಮರಣೆ ಮಾಡ್ತೀವಿ. 51 ವರ್ಷ ಆದರೂ ಇವತ್ತು ಸ್ಮರಣೆ ಮಾಡ್ತಾಯಿದ್ದೀವಿ. ಇಂಥ ಮಹಾನ್ ವ್ಯಕ್ತಿ, ಈ ವಿಶಿಷ್ಟ ವ್ಯಕ್ತಿ, ವಿಶೇಷ ಯತ್ನದವ್ರನ್ನ ಸ್ಮರಿಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟು ಸ್ವಾಮಿಗಳಿಗೆ ನಮಸ್ಕಾರ. Now, Swami Vivekananda and Sharadamai shower the continual dew of their blessings on all of us and grant us health and happiness for many more years to spread the life-giving message of Swami Vivekananda. Well, I have been asked to say my contact with the Shamanande Maharaj. Yeah, thank you. It's
12th June 1948 is a memorable day in my life because that is the day I met Swami Shamanandaji for the first time. In the morning I was admitted into the students' home where there were only 24 students, and in the evening we walked all the way from there to the ashram here to attend the prayer. And after the prayer I was introduced to the Swamiji. He blessed me and said, you have to work hard, and that's what I am following, because I must tell you that those days, every Sunday we used to walk from the ashram to the present Vidyashala. The Vidyashala was not completed. For 1 hour he made us carry the stones which has been used to build the foundation for the present prayer hall. And he used to stand there for 1 hour. And real Karma Yogi means he is real Karma Yogi. He used to, not only he was a Karma Yogi, he made us to work. So later on, in 1958, when I went to England, it became useful to me because I was asked to work on a farm. And thanks to Swamiji, because he wrote a letter to me. Luckily, his own handwriting. It's here. It's written in 1956. That's excellent. Mr. P.M. Uthappa, the then headmaster, mentioned the fact a day earlier, and I was glad. Your letter has greeted me with good news. May good luck attend on you more and more. Do remember to your friends and the namaskar. It's his own handwriting. It's I am preserved. It's he gave sent to me in 1956. After I returned from England, I met him. Then he told me that the spirit of Swami Vivekananda, if you want to know, you have to read his lectures from Colombo to Almora. He told me, then he said that Swami Vivekananda charged the English language with divinity and spirituality, and with his God-given gift delivered grand orations from Colombo to Almora. And he said, this is the one and the finest one. He said, this is the one which he delivered in Chennai under the heading Future of India. And he told me that it's so life-giving, inspiring, it's inspiring, you have to memorize. Well, as Swamiji told me, I have memorized. It says, this is the ancient land, I can quote that, this is the ancient land where wisdom made its appearance before it went into any other country. This is India, where the eternal Himalayas, rising range above range with its snow-covered peaks, look as it were into the very mysteries of heaven. This is India, whose soil has been trodden and sanctified by the feet of the greatest sages that ever lived. This is India, from whence like tidal waves, spirituality and philosophy have again and again rushed out and deluged the world. And this is the same India from whence such tides must proceed in order to bring life and vigor into the decaying races of mankind, and to quench the burning fire of materialism, which is burning the hearts of millions in other lands. We should be proud that we are the children of this great country. Remember that. You remember, you have to say, you will be inspired, you will be motivated. See, this is the book which Swami Shamananda gave to me. I am still preserving it. But another book which he gave me was this Gospel of Sri Ramakrishna. This is a collector's item. You don't get it now. You get it a smaller one. This is given to me with its own handwriting. All-round sufficiency, all-round signed Shamanandaji. You see, it's such a big book. You see, it's preserved. I consider myself blessed to have received this book from Shamanandaji. And amateurly, as if you come out, he was responsible in starting the Ramasana Ashram in Ponampet. From that, as he mentioned, he used to cycle all the way to Virajpet and back. And now, of course, it's transformed. It's a big institution. And there, monks like Purushottam Nandaji and another monk, Jagaratmanandaji, were the presidents, and I had the good fortune to get in touch with them. Because Jagaratmanandaji, all of you must be knowing that he had written that book, Badukala Kaleri, which has been translated into Learn to Live. All of you should read it. And another thing which when we were in the Vidyashala, every Sunday we were made to memorize
the Gita, the second chapter. And if you don't memorize, you are made to sit in one corner. And one of the best shloka which Swami someone told me was in the second chapter, 50th shloka, which says, Buddhi yukto jatiya ube sukridustute tasmad yogaya yajjasva yoga karmasu kaushalam. Remember the word yoga karmasu kaushalam is the motto of Indian Administrative Service, is the motto of IIT Kharagpur. Yoga karmasu kaushalam. You see, you go to Google, you get a full meaning. It says anything you do with a focused mind. Everything, you should become an efficient manager, efficient doctor, efficient teacher. Anything do, you should be efficient. That is in the second chapter of Gita, which I owe to Swami Shamanandaji, because he made us. We are made to memorize the slokas. And so afterwards, when we shifted to the Vidyashala, I was made in charge of the present day shrine, and there was no flower garden. So every day at 6 o'clock I've been made to walk all the from not 6, 7, made to walk from the Vidyashala to the ashram, collect the flowers, walk back and decorate the shrine. I was put, by God's grace, I was totally in charge of the shrine for 3 years. After 3 months, I was given a cycle. I used to cycle all the from Vidyashala to ashram, collect the flowers and go back. This is the thing. So I remember it very well that in 2002 we had gone to Kamapakur, and there I mentioned to the monk in charge that when I was in Vidyashala, I was in charge of the shrine. He went back and brought the garland which was on Guru Maharaj and gave to me. I said, that is a prasadam. I said, these are the things. And as the starting of Kurgani, we owe it to Swami Shamanandaji. We get pure honey. Those days it was pure honey. Now I know, maybe that's right, but he was responsible for starting the honey society of Cook, which still continues. As he mentioned, it is a cooperative society, it still continues. And while discussing meeting the Swamiji said, in case you have a chance to go to Chicago, you said you go to Chicago. And luckily, as things happened, by divine dispensation, I went to Chicago in 1995. And as Swamiji said, I walked all along the Dearborn Avenue where Swami Vivekananda walked. And there is that Art Institute. If any of you or your children, you are in America, tell them to go to Art Institute. And the Art Institute in the Fullerton Hall, there is a brass plaque which mentions, this is the hall where the Indian monk Swami Vivekananda delivered his famous Chicago address and brought Indian philosophy to the West. And any of you, if your children are in America, tell them to get that book. I think you must be knowing, The Gift Unopened, written by Eleanor Stock. In the preface, she mentions Christopher Columbus discovered the soil of America, but it was Swami Vivekananda who discovered the soul of the American people and taught them that every soul is potentially divine. And if that soul is stirring now and searching for expression amid the material ills of the 20th century, it is to Swami Vivekananda we owe our rebirth. What a tribute. Thank you, Swamiji. And you see, remember, get this, now you have got the abridged edition, read it, and let's just from Colombo to Almora, you see that your children read it and get inspired, get motivated. And I thank the Swamiji for having permitted me to share my few thoughts with you. And as I said, I had the association dating back to 1948. If I've been to America more than half a dozen times, taking students on a cultural exchange program. There I think everything I owe it to this institution. The spirit of Swami Vivekananda, and in Virajpet, in his honor, every year we have an elocution competition which is conducted in the Kaveri College. So it's there, it's conducted. And all the monks, even Purushottam presided once, and Muktidanandaji also presided once, and all the monks of the Ramakrishna order were the chief guests. And like that, the spirit of the message of Swami Vivekananda should go around.
and Shamanandaji was responsible for it. And I owe to him and to his memory for having trained me to study the whole philosophy of Swami Vivekananda Sri Ramakrishna. Thank you. ಬರೀ ವಂದನಾರ್ಪಣೆ ಮಾತ್ರ ಬಾಕಿ ಇದೆ. ಸಮಯ ಮೀರಿ ಹೋಗ್ತಾ ಇದೆ, ಎಲ್ಲರೂ ಮನೆ ಕಡೆ ಹೋಗಬೇಕು ಅಂತ ಆ ಒಂದು ಭಾವದಲ್ಲಿರುವ ಸಮಯದಲ್ಲಿ ವೇದಿಕೆಯಲ್ಲಿ ಲೆಕ್ಚರನ್ನು ಇನ್ನು ಮುಂದುವರಿಸುವಂಥ ಒಂದು ಸಂದರ್ಭ ಅಲ್ಲ ಅಂತ ಅನಿಸ್ತಾ ಇದೆ. ಮತ್ತು ಶಾಂಭವಾನಂದಜಿಯವರ ವ್ಯಕ್ತಿತ್ವ ಅತ್ಯಂತ ಸಮರ್ಪಕವಾಗಿ ಹೃದಯಂಗಮವಾಗಿ ಇವತ್ತು ಮಾತಾಡಿದಂತಹ KP ಅನಂತ ಪದ್ಮನಾಭ ಅವರು, ಕೀರ್ತಿಕುಮಾರ್ ಅವರು ಹಾಗೂ ನಮ್ಮ KP ಉತ್ತಪ್ಪನವರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅದರಿಂದ ಏನೆಲ್ಲ ನಾವು ನಮ್ಮ ಜೀವನದಲ್ಲಿ ಸ್ಫೂರ್ತಿಯನ್ನು ಪಡೆಯಬಹುದು, ನಮ್ಮ ಕಾರ್ಯವೈಖರಿಯನ್ನು ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು. ನಿಸ್ವಾರ್ಥತೆ ಮತ್ತು ಆ ಕರೇಜ್ ಟು ಡೂ, ಸ್ಟಾಯಿಕ್ ಕರೇಜ್. SM ಕೃಷ್ಣ ಅವರು ಒಂದ್ಸರಿ ಹೇಳಿದರು, ಇಲ್ಲಿ ಬಂದಾಗ ಶಾಂಭವಾನಂದಜಿಯನ್ನು ನೋಡಿದಾಗ ಹೀಗೆ ಅನಿಸ್ತಾ ಇತ್ತು, ಏನಂತ ಹೇಳಿ, ಹಿ ವಿಲ್ ವಾಕ್ ಚೆಸ್ಟ್ ಇರೆಕ್ಟ್, chin up and looking in a very, very confident way he will move, conveying to us to that I am not going to bend for any kind of an obstacle, any kind of a problem. This is what SM Krishna told in one of the assemblies. ಆದರೆ ಶಾಂಭವಾನಂದಜಿಯ ಒಂದು ಆ ಧೈರ್ಯಶಾಲಿ, ವಿಷನರಿ ಮತ್ತು ಕ್ರಿಯಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಇವತ್ತು 3 ಜನರು ನಮ್ಮ ಮುಂದೆ ಅತ್ಯಂತ ಅದ್ಭುತವಾಗಿ, ಒಂದು ರಮೇಶ್ ಹೇಳಿದಂತೆ ಆಪ್ತತೆಯಿಂದ, ಆಲ್ ಟಾಕ್ಸ್ ವರ್ ಜಸ್ಟ್ ಸ್ಪಾಂಟೇನಿಯಸ್, ತುಂಬ ಚೆನ್ನಾಗಿತ್ತು. ಇದನ್ನು ಅರೇಂಜ್ ಮಾಡಲಿಕ್ಕೆ ಯುಕ್ತೇಶಾನಂದಜಿ ಆಲ್ರೆಡಿ ಹೇಳಿದ್ದಾರೆ. MC ನರೇಂದ್ರ ಅಂತ ನಮ್ಮ ಹಳೆ ವಿದ್ಯಾರ್ಥಿಯವರು, ಅವರು 2-3 ವರ್ಷದ ಹಿಂದೆ ಒಂದು ಫಂಡ್ ಇದಕ್ಕೆ ಇದು ಮಾಡಿಬಿಟ್ಟು ಶಾಂಭವಾನಂದಜಿಯನ್ನು ನಾವೆಲ್ಲರೂ ನೆನೆಯಬೇಕು. ಅವರ ಹೆಸರಿನಲ್ಲಿ ಈಗ ಮೆಮೋರಿಯಲ್ ಲೆಕ್ಚರ್ಸ್ ಅಂತ ಮಾಡಬೇಕು ಅಂತ. ಈಗ ನಾನು ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ನಲ್ಲಿರುವಾಗ ಗುಡ್ವಿನ್ ಮೆಮೋರಿಯಲ್ ಲೆಕ್ಚರ್ಸ್ ಅಂತ ಮಾಡ್ತಾರೆ. ಅಲ್ಲಿ ನಮ್ಮ ಅದ್ವೈತಾಶ್ರಮದಲ್ಲಿ ಕೂಡ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ನಲ್ಲಿ 365 ದಿವಸದಲ್ಲಿ ಕಡಿಮೆ ಪಕ್ಷ 30-40 ದಿವಸ ಮೆಮೋರಿಯಲ್ ಲೆಕ್ಚರ್ಸ್ ಇರ್ತವೆ, ಅದಕ್ಕೆ ಸೆಟ್ ಪ್ಯಾಟರ್ನ್ಸ್ ಇರ್ತವೆಲ್ಲ. ಹಾಗೆಯೇ ಇಲ್ಲಿ ನಮ್ಮ ಈಗ ನಾವು ಶಾಂಭವಾನಂದಜಿಯನ್ನು ಕಂಡವರಿದ್ದಾರೆ, ಆದ್ದರಿಂದ ಅವರಿಂದ ಮೊದಲು ನಾವು ಕೇಳೋಣ, ಆಮೇಲೆ ಬೇರೆ ಬೇರೆ ಸ್ಕಾಲರ್ಸನ್ನು ಯಾವಾಗಲೂ ಕರೆದು ಮಾತಾಡ್ಬೋದು. ಶಾಂಭವಾನಂದರನ್ನು ಕಂಡು ಕೇಳಿ ಅವರ ಒಡನಾಟದಲ್ಲಿ ಇದ್ದು ಅವ್ರ ಬಗ್ಗೆ ಹೇಳೋರು ಇರುವಾಗ ನಾವು ಅವರನ್ನೇ ಕರೆದು ಬಿಟ್ಟು ಮೆಮೋರಿಯಲ್ ಲೆಕ್ಚರ್ ಮಾಡೋದು ಉಚಿತ ಅಂತ ಅಂದ್ಕೊಂಡು ನಮ್ಮ ನರೇಂದ್ರ ಅವರು ಸಜೆಸ್ಟ್ ಮಾಡಿದ್ರ ಮೊದಲು KP ಉತ್ತಪ್ಪನವರನ್ನು ನಾವು ಕರೆಯೋಣ. ಮತ್ತು 3ನೇ ತಾರೀಕು ನಮ್ಮ ಆಲ್ ಕರ್ನಾಟಕ ಜನರಲ್ ನಾಲೆಡ್ಜ್ ಕಾಂಪಿಟೇಷನ್ನ ಕನ್ಕ್ಲೂಡಿಂಗ್ ಪಾರ್ಟ್ ಇರ್ತದೆ. ಆಗ ಸಾಕಷ್ಟು ಓಲ್ಡ್ ಸ್ಟೂಡೆಂಟು ಬಂದಿರ್ತಾರೆ. ಆ ವಿದ್ಯಾಶಾಲೆ ಎಲ್ಲ ಆದಮೇಲೆ 6 ಗಂಟೆಗೆ ಇಲ್ಲಿ ಒಂದು ನಾವು ಪ್ರವಚನ ಮಾಡಿದರೆ ಸಾಕಷ್ಟು ಹಳೆ ವಿದ್ಯಾರ್ಥಿಗಳು ಯಾರಿಗೆ ಸಮಯ ಇದೆಯೋ ಅವರು ಮತ್ತು ನಮ್ಮ ವಿದ್ಯಾಶಾಲೆ ಕೆಲ ವಿದ್ಯಾರ್ಥಿಗಳು ನಮ್ಮ ಭಕ್ತರು ಸೇರಿಬಿಟ್ಟು ನಾವು ಶಾಂಭವಾನಂದಜಿ ಮೆಮೋರಿಯಲ್ ಲೆಕ್ಚರನ್ನು ನಿಜವಾಗಿ ಅರ್ಥಪೂರ್ಣವಾಗಿ ಮಾಡ್ಬೋದು, ಪರಿಣಾಮಕಾರಿಯಾಗಿ ಆಚರಿಸ್ಬೋದು ಅಂತ ಅಂದ್ಕೊಂಡೆವು. ಅದೇ ರೀತಿಯೆಲ್ಲ ಭಗವಂತನ ಕೃಪೆಯಿಂದ ಇವತ್ತು ನೆರವೇರಿತು. ಸಮಯ ಸ್ವಲ್ಪ ಅವಶ್ಯಕತೆಗಿಂತ ಹೆಚ್ಚು ಮೀರಿತು. ಆದರೆ ಸಮಯ ಇರೋದು ಯಾತಕ್ಕೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸಮಯ ಬೇಕು, ಸಮಯ ಪಾಲನೆ ಎಂಬುದು ಇದರ ಬಗ್ಗೆ ನಾನು ತುಂಬ ಚಿಂತನೆ ಮಾಡಿ ಹೇಳುವಂಥದ್ದು. ಟೈಮ್ ಯುಟಿಲೈಸೇಷನ್ ಒಂದು ಸಮಯ ಯಾಂತ್ರಿಕವಾಗಿ ನಮ್ಮ ರುಟೀನ್ಗೆ ಒಂಥರ ಬೇಕು. ಆ ಚೌಕಟ್ಟಿನಲ್ಲಿ, ಸಮಯದ ಚೌಕಟ್ಟಲ್ಲೇ ನಾವು ಬದುಕೋದು, ಜೀವನ ಎಲ್ಲ ಸಮಯ ಚೌಕಟ್ಟು. ಆದರೆ ಶುಡ್ ವಿ ಬಿ ಎ ಸ್ಲೇವ್ ಟು ಟೈಮ್ ಆರ್ ಶುಡ್ ವಿ ಮಾಸ್ಟ್ರಿ ಓವರ್ ಟೈಮ್ and utilize the time as we like for a productive, constructive, creative purpose, meaningful purpose ಅಂತ. ಇನ್ನು ಆ ಟೈಮಲ್ಲಿ ಆ್ಯಕ್ಟಿವಿಟಿ ಏನು ಮಾಡಬೇಕು, ಈ ಟೈಮಲ್ಲಿ ಆ್ಯಕ್ಟಿವಿಟಿ ಏನು ಮಾಡಿ. ಕೆಲವೊಮ್ಮೆ
ವಿ ಶುಡ್ ಹ್ಯಾವ್ ಎ ಫ್ರೀಡಮ್. ಅದರ ಕ್ಲಾಕ್ ಥರ ಸ್ಟೀರಿಯೋಟೈಪ್ ಒಂದು ರುಟೀನ್ ಒಂದು ದ್ಯಾಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಈಗ ವಿದ್ಯಾಶಾಲೆ ಅಂದರೆ ರುಟೀನ್, ಆರ್ಮಿ ಅಂದರೆ ರುಟೀನ್, ಒಂದು ಪ್ರತಿಯೊಂದು ಬಸ್ ಬರಬೇಕು, ಟ್ರೈನ್ ಹೋಗಬೇಕು, ಒಂದು ರುಟೀನ್. ಆದರೆ ವೆನ್ ಯು ಗೆಟ್ ಇನ್ ಟು ದ ವರ್ಕ್ ಆ್ಯಂಡ್ ಮಲ್ಟಿಪಲ್ ways of doing things, time becomes a constraint. ಆ್ಯಂಡ್ ಟೈಮನ್ನು ಮೆಟ್ಟಿ ನಿಂತು ನಾವು 1 ಗಂಟೆಯಲ್ಲಿ 3 ಗಂಟೆ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಸಮಯ ಪಾಲನೆ ಎಂಬುದು ಈಸ್ ಆಲ್ಮೋಸ್ಟ್ ಎ ಲಾ. ಆದರೂ ಕೂಡ ವಿ ಶುಡ್ ಸಮ್ಟೈಮ್ಸ್ ಹ್ಯಾವ್ ಟು ಪರ್ಹ್ಯಾಪ್ಸ್ break the law for a higher, greater, nobler purpose, for proper utilization of the time. Time ಒಂಥರ ಟೈಮ್ನ ಸ್ಲೇವ್ ಥರ ಇರಬಾರ್ದು, ಟೈಮ್ನಲ್ಲಿ ಸ್ವಲ್ಪ ಫ್ರೀಡಮ್ ಇರಬೇಕು, ಅದು ಅತಿಗೆ ಹೋಗಬಾರ್ದು. ದಿಸ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ ವಿತ್ ದ ಟೈಮ್ ಮ್ಯಾನೇಜ್ಮೆಂಟ್. ಕೆಲವೊಮ್ಮೆ ಟೈಮ್ಗೋಸ್ಕರ ನಾವು ಏನೇನೋ ಮಾಡಿಬಿಟ್ಟು ಯಾರ್ಯಾರನ್ನು ಹರ್ಟ್ ಮಾಡಿಬಿಡ್ತೀವಿ. ಆಯಿತು, ಯಾರಿಗೋ 4-5 ಜನರಿಗೆ ಅನಾನುಕೂಲ ಆಗ್ಬೋದು, ಅದು ಇಂಪಾರ್ಟೆಂಟ್, ಮನೆಗೆ ಹೋಗಿ ಅದು ಯಾವಾಗಲೂ ಎವ್ರಿಡೇ ಅಲ್ಲ, ಎವ್ರಿಡೇ ವಿಷಯ ಅಲ್ಲ. ಆದ್ದರಿಂದ ಇವತ್ತು ಸಮಯ ಮೀರಿ ಹೋದರೂ ಕೂಡ ನಾವು 3 ಮಹನೀಯರಿಂದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು, ಸ್ಫೂರ್ತಿದಾಯಕ ವಿಷಯವನ್ನು ನೀವೆಲ್ಲರೂ ಕೂಡ ಲೈಫ್ ಲಾಂಗ್ 10-20 ವರ್ಷದ ನಂತರ ಶಾಂಭವಾನಂದಜಿಯವರಿಂದ ಡೈರೆಕ್ಟ್ ಅವರನ್ನೇ ನೋಡಿ ಕೇಳಿ ಮಾತಾಡಿದರು, ಹೀಗೆ ನಾವು ಕೇಳಿದ್ದೇವೆ ಅಂತ ನೀವೇ ಹೇಳಬಹುದು. ಆದ್ದರಿಂದ ಇವತ್ತಿನ ಸಮಯದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಈ ಸಭೆ, ಈ ಕಾರ್ಯಕ್ರಮ, ಇದರಲ್ಲಿ ನಾವು ಶಾಂಭವಾನಂದಜಿಗೆ ಮಾತಾಡಿದ ವಿಷಯ ಅತ್ಯಂತ ಸ್ಫೂರ್ತಿದಾಯಕವಾಗಿತ್ತು, ಪರಿಣಾಮಕಾರಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಹಾರ್ದಿಕ ಧನ್ಯವಾದ. ನಮಸ್ಕಾರ. ಈಗ ಇವತ್ತು ಉಪನ್ಯಾಸವನ್ನು ನೀಡಿದಂಥವ್ರಿಗೆ ಆಶ್ರಮದ ಪರವಾಗಿ ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಜಿ ಮಹಾರಾಜ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟು ನಮ್ಮ ವಿದ್ಯಾಶಾಲೆಯ ಮಾಜಿ ಪ್ರಾಂಶುಪಾಲರಾದಂತಹ ಶ್ರೀ ಕೀರ್ತಿಕುಮಾರ್ ಸರ್. ಮತ್ತೊಂದು ಉಪನ್ಯಾಸವನ್ನು ಕೊಟ್ಟಂತಹ ಶ್ರೀ ಉತ್ತಪ್ಪ ಸರ್ ಅವರಿಗೆ ಪೂಜ್ಯ ಸ್ವಾಮೀಜಿಯವರು ಆಶ್ರಮದ ಪರವಾಗಿ, ವಿದ್ಯಾಶಾಲೆಯ ಪರವಾಗಿ ಗೌರವ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರಿಂದ ಹಿರಿಯರಾದ ಶ್ರೀ ಉತ್ತಪ್ಪ ಸರ್ ಅವರಿಗೆ. ಸ್ವಾಮೀಜಿಯವರು ಮಾಯಾವತಿಯಲ್ಲಿರೋ ನಾನು ಹೋಗಿ ಐ ಸ್ಟೇಡ್ ಫಾರ್ 3 days ಇನ್ ಮಾಯಾವತಿ. ನೀವು ಹೋಗ್ಬೇಕು ಮಾಯಾವತಿಗೆ. ಇದಕ್ಕೆ ಬರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಮುಂದೆ